ನಮ್ ಬೀಗರು ಎಲ್ಲೋದ್ರು ಅಂತ ಕಾರಣ ಊಟ ಮಾಡ್ಕೊಂಡ್ ಆದ್ಮೇಲೆ ಇನ್ನೇನು ಜಾತ್ರೆಗೆ ಹೋಗ್ ಅನ್ಕೊಂಡ್ ಬೀಗ್ರೆ ಇನ್ನೇನು ಹುಡುಗರು ಯಾರು ಕರ್ಕೊಂಡ್ ಹೋಗ್ಬಿಟ್ಟು ಕಾರಲ್ಲಿ ಕರ್ಕೊಂಡ್ ಹೋಗ್ಬಿಟ್ಟು ಬಿಟ್ಟು ಬರ್ತಾರೆ, ಜಾತ್ರೆ ಮಾಡ್ಕೊಂಡ್ ಬರೋಣ ಅಂತ ಹೇಳಿದ್ರು ನಮ್ ಬೀಗರು. ನೋಡಿದ್ರೆ ನಮ್ ಬೀಗ್ರೆ ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ವಲ್ಲ. ಆ ಬೀಗ್ರೆ 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 ಇನ್ನೇನ್ ಮಾಡೋದು, ಬೀಗರು ಬರೋವರೆಗೂ ಕೂತ್ಕೊಂಡ್ಬಿಡ್ತೀನಿ ಆರಾಮಾಗಿ ಒಂದ್ ಗಳಿಗೆ ಹಾಕ್ಲಾಗಿ. ಪಾಪ ಬೀಗರು ಬರೋರು ಪಾಪ ಅವ್ರಿಗೂ ಜಾತ್ರೆ ನೋಡೋ ಆಸೆ ನನ್ಕಿಂತ ಜಾಸ್ತಿ ಅವ್ರಿಗೆ ಆಸೆ ಇರೋದು. ಅವರೇ ಪಾಪ ಬಾಯ್ ಬಿಟ್ಟು ಹೇಳಿರಲ್ಲ. ಏನ್ ಮಾಡ್ತಾರೆ ಪಾಪ, ಈಗ ಮನೆಯಲ್ಲಿ ನೆಂಟರುಗಳೆಲ್ಲ ಬರ್ತಿದ್ದಾರೆ, ಅವ್ರಿಗೆಲ್ಲಾರು ಊಟಕ್ಕೆ ಬಡಿಸ್ಬೇಕು. ಪಾಪ ಹುಡುಗಿರು ನಮ್ಮ ಮಳಿಯಂದ್ರು ಎಲ್ಲಾರು ನೋಡ್ಕೊಂಡು ಊಟಕ್ಕೆಲ್ಲ ಬಡಿಸಿದಾರೆ. ಕೆಲ್ಸಗಳು ನೆಂಟ್ರ ಮೇಲೆ ನೆಂಟ್ರು ಬರ್ತಾನೆ ಇದಾರೆ. ಪಾಪ ಎಲ್ಲಾರ್ಗು ಉಂಬಕ್ ಬೇರೆ ಇಡ್ಬೇಕು, ಊಟ ಮಾಡ್ಬೇಕು. ಹಂಗಾಗಿ ಪಾಪ ಒಂದ್ ಸ್ವಲ್ಪ ಇದಾಗ್ತಿದೆ, ಹಿಂಸೆ ಆಗ್ತಿದೆ. ಇಲ್ಲ ಅಂದ್ರೆ ಬರೋರೋತು. ನಾನು ಒಂದಿಟ್ಟು ಹೋಗ್ಬಿಟ್ಟು ಏನಾರ ಕೆಲಸ ಏನಾರ ಮಾಡ್ಸೋಣ ಅಂತ ಹೇಳಿರಿ ಇವ್ರು ಬೀಗರು. ನಡೀರಿ ನೀವು ಕುತ್ಕೊಂಡ್ ನಡೀರಿ, ನಾವು ಬರ್ತೀವಿ ಅಂತ ಹೇಳಿ ಕಳಿಸ್ಬಿಟ್ರು ಅತ್ಲಾಗಿ. ಬರುವಾಗ್ಲೇ ಬರ್ಲಿ ಅತ್ಲಾಗಿ ಕುತ್ಕೊಂಡ್ಬಿಡ್ತೀನಿ ಒಂದ್ ಗಳಿಗೆ ಅತ್ಲಾಗಿ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡಿದೀನಿ. ಅಮ್ಮ ಇದಾಕಮ್ಮ ಆಚೆ ಕಡೆ ಹಿಂಗ್ ನಿಂತಿದ್ಯಾ ಯಾಕಮ್ಮ? ಬಾ ಕುತ್ಕ, ಬಾ ಒಂದ್ ಗಳಿಗೆ ಕುತ್ಕ. ಊಟ ಮಾಡ್ದ ಹೊಟ್ಟೆ ತುಂಬಾ? ಚೆನ್ನಾಗಿತ್ತೆ ನಮ್ಮ ಅಡಿಗೆ ಎಲ್ಲ. ಬಿರಿಯಾನಿ ಮಾತ್ರ ತಿಂದಂತೆ, ಒಂದಿಟ್ಟು ಕಬಾಬು, ಇನ್ನ ಸ್ವಲ್ಪ ಚಿಕನ್ ಫ್ರೈ, ಮಟನ್ ಸಾಂಬಾರಿಂದ ಏನಾರು ಊಟ ಮಾಡದಲ್ಲ ನೀನು. ಬರೀ ಒಂದಿಟ್ಟು ಬಿರಿಯಾನಿ ತಿನ್ಕೊಂಡು ಬಂದಿದ್ರಲ್ಲಮ್ಮ. ಅತ್ತೆನೂ ಊಟ ಮಾಡ್ಲಿಲ್ವಂತೆ, ನೀವೂ ಊಟ ಮಾಡ್ಲಿಲ್ವಂತೆ. ಯಾಕಮ್ಮ? ಯಾಕೆ ಅಡಿಗೆ ಚೆನ್ನಾಗಿರಲ್ವಾ? ಯಾಕೆ ಆಚೆ ಕಡೆ ಬಂದು ನಿಂತಿದ್ಯಾ? ಯಾಕಮ್ಮ? ಯಾಕೆ ಏನಾಯ್ತಮ್ಮ? ಯಾಕೆ ಇಲ್ಲ ಕಣ ಮಗಳೇ, ಆರಾಮಾಗಿ ಇದ್ದೀನಿ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೆ ನೀನು? ಅಡಿಗೆ ಎಲ್ಲ ಚೆನ್ನಾಗಿ ಇತ್ತು, ಬಹಳ ರುಚಿಯಾಗೂ ಇತ್ತು, ಆರಾಮಾಗಿ ಇದ್ದೀನಿ. ಅಲ್ಲ ಕಣ ಮಗಳೇ, ಅಲ್ಲ ಕಣ ಮಗಳೇ, ನಿಮ್ ಮನೆಗ್ ಬಂದ್ರೆ ಯಾರಾದ್ರೂ ಬೇಜಾರ್ ಮಾಡಿಸ್ತಾರ ನನಗೆ ಇವತ್ತಿನವ್ರು? ಪಾಪ ನಿಮ್ಮ ಅತ್ತೆ ಆಗ್ಲಿ, ನಿಮ್ಮ ಮಾವಯ್ಯ ಆಗ್ಲಿ, ಅಳಿಯಂದ್ರ ಆಗ್ಲಿ, ಪಾಪ ನಿಮ್ಮ ಇವ್ರಾಗ್ಲಿ, ರಮೇಶಪ್ಪ ಆಗ್ಲಿ, ಎಲ್ಲಾರು ಅಷ್ಟೇ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಗೆ. ಎಲ್ಲಾದ್ರೂ ಉಂಟೆ ನಮ್ಮನಿ, ನಾವೇನು ಬೇಜಾರ್ ಮಾಡ್ಕೊಳೋಣ ಏನಿಲ್ಲ. ಹೊಟ್ಟೆ ತುಂಬಾ ಎಲ್ಲ ಊಟ ಮಾಡ್ದೆ. ಏನ್ ಮಾಡ್ತೆ, ಈಗ ಬಿರಿಯಾನಿ ಚೆನ್ನಾಗಿತ್ತು, ಒಂದೆರಡು ಸಲ ಹಾಕಿಸ್ಕೊಂಡು ಊಟ ಮಾಡ್ಬಿಟ್ಟು, ಮೊಸರು ಬಜ್ಜಿ ಅಂತೆ, ಶೇರ್ವ ಅಂತೆ. ತಿರ್ಗಾ ಇವ್ರು ಅಳಿಯಂದ್ರು ಬೇರೆ ಬಂದು 2 ಮೊಟ್ಟೆ ಹಾಕ್ಬಿಟ್ರು, ಮೊಟ್ಟೆ ಬೇರೆ ತಿನ್ಬಿಟ್ಟೆ. ಹಂಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ತುಂಬಿಡ್ತು. ಅದಕ್ಕೆ ಮಟನ್ ಸಾಂಬಾರಿನ ಇನ್ನೇನು ಊಟ ಮಾಡ್ಲಿ ಹೇಳು? ಹಂಗಾಗಿ ಊಟ ಮಾಡಕ್ ಆಗ್ಲಿಲ್ಲ, ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು. ಆಮೇಲಿಂದ ಬೇಕಾದ್ರೆ ಒಂದ್ 8-9 ಗಂಟೆಗೆ ಬೇಕಾದ್ರೆ ತಿರ್ಗಾ ಬೇಕಾದ್ರೆ ಸಾಯಂಕಾಲ ಊಟ ಮಾಡಿದ್ರೆ ಆಗುತ್ತೆ. ಯಾವಾಗ ಒಂದ್ ಸ್ವಲ್ಪ ಇರ್ಲಿ ಅಂತ ಸ್ವಲ್ಪ ಊಟ ಮಾಡಿದೀವಿ. ಪಾಪ ನಿಮ್ಮ ಅತ್ತೆ ಅವ್ರದೂ ಅಷ್ಟೇ ಜಾಸ್ತಿ ಏನು ಊಟ ಮಾಡಿಲ್ಲ. ನನ್ನಂಗೇನೆ ಅವರು ಬಿರಿಯಾನಿ ಚೆನ್ನಾಗೈತಂತ 1-2 ಸಲ ಹಾಕಿಸ್ಕೊಂಡು ಊಟ ಮಾಡಿ ಅವರು ಆರಾಮಾಗಿ ಕುತ್ಕೊಂಡ್ಬಿಟ್ರು ಅಮ್ಮನಿ. ಆಮೇಕಿಂದ ಊಟ ಮಾಡ್ತೀವಿ ಕಣ, ಸುಮ್ಕಿರು. ಇನ್ನೇನ್ ಮಾಡ್ಲಿ ಹೇಳು? ಬೀಗರು ನಾವು ಜಾತ್ರೆಗೆ ಹೋಗೋಣ ಅಂತ ಅಲ್ಲೇ ಹೊರಟಿದ್ದು. ಅಷ್ಟರಲ್ಲಿ ಬೀಗರಿದ್ದವರು ಇಲ್ಲೇ ಒಂದ್ ಸ್ವಲ್ಪ ನೆಂಟರುಗಳು ಬಂದ್ರು. ತಡೀರಿ ಬೀಗ್ರೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಎಲ್ಲಾರ್ಗುನು. ಹೋಗಿ ಮಾತಾಡ್ಸ್ಕೊಂಡು ಒಂದ್ ಸ್ವಲ್ಪ ನೋಡಿ ಊಟಕ್ಕೆಲ್ಲ ಇಟ್ಟು ಬರ್ತೀನಿ ತಡೀರಿ. ಪಾಪ ಬರೀ ಹುಡುಗಿರಿಂದ ಮಾಡ್ತಿದಾರೆ ಕೆಲಸ, ಬೆಳಿಗ್ಗೆಯಿಂದಾನು ಸಾಕಾಗ್ಬಿಟ್ಟಿದ್ದಾರೆ ಅಂತ ಹೇಳಿರು. ಅದಕ್ಕೆ ನಾನೊಂದ್ ಗಳಿಗೆ ಹಿಂಗ ಅಡ್ಡಾಡ್ತಿದ್ದೆ. ಊಟ ಬೇರೆ ಹೊಟ್ಟೆ ತುಂಬಾ ಊಟ ಬೇರೆ ಮಾಡಿದ್ನಲ್ಲ, ವಾಕ್ ಮಾಡಂಗ್ ಮಾಡ್ತಿದ್ದೆ. ಆಮೇಲಿಂದ ಈಗ ಬಂದಿನೇ ಕುತ್ಕೊಳ್ಳೋಣ ಅಂತ ನೋಡ್ತಿದ್ದೆ, ಅಷ್ಟ್ರಲ್ಲಿ ಬಂದೆ ಕಣಮ್ಮ ನೀನು. ನೀವೆಲ್ಲ ಊಟ ಮಾಡಿದ್ರ ಅಳಿಯಂದ್ರು ನೀವೆಲ್ಲಾರು? ಇಲ್ಲ ಕಣಮ್ಮ, ನಾವಿನ್ನು ಊಟ ಮಾಡಿಲ್ಲ. ನಾವು ನಿಮ್ಮ ಅಳಿಯಂದ್ರು, ರಮೇಶಪ್ಪ, ಪಾಪ ನಮ್ ಪವಿತ್ರಮ್ಮ ಇನ್ಯಾರು ಊಟ ಮಾಡಿಲ್ಲ. ಒಂದ್ ಪಂಕ್ತಿ ನೀವು ಊಟ ಮಾಡಾದ್ಮೇಲೆ ಮಾವಯ್ಯ, ಅಪ್ಪಯ್ಯ ಮತ್ತೆ ನಮ್ ಪವಿತ್ರಮ್ಮರ ಅಪ್ಪ ಎಲ್ಲಾರ್ಗು ಕೂರ್ಸಿ, ಮಾವ ಬೇರೆ ಬಂದಿದ್ರು, ಅವ್ರಿಗೆ ಬೇರೆ ಎಲ್ಲ ಕೂರ್ಸಿ ಎಲ್ಲ ಉಂಬಕ್ಕಿಟ್ಟು ಅವ್ರಿಗೆಲ್ಲಾನು ಊಟಕ್ಕೆಲ್ಲ ಇಟ್ಟು ಅವ್ರು ಊಟ ಮಾಡಾಯ್ತು. ತಿರ್ಗಾ ಈಗ ಅಲ್ಲೆಲ್ಲ ಮಾತಾಡ್ಕೊಂಡ್ ಕುಂತಿದಾರ ಅವರು ಊಟ ಮಾಡಾದ್ಮೇಲೆ. ಆಮೇಲೆ ಇವರು ಯಾರಂತೀರ, ಈಗ ನೆಂಟರುಗಳು ಬೇರೆ ಬಂದ್ರು, ಎಲ್ಲಾರ್ಗು ಊಟಕ್ಕೆ ಇಡ್ತಿದಾರೆ. ಅತ್ತೆ ಬೇರೆ ಅಲ್ಲೇ ಇದಾರೆ, ಎಲ್ಲಾರ್ಗು ಊಟಕ್ಕೆಲ್ಲ ಇಡ್ತಿದಾರೆ. ನಾವಿನ್ನು ಊಟ ಮಾಡಿಲ್ಲ ಕಣಮ್ಮ. ಎಲ್ಲಾರ್ಗು ಅನುಸರಿಸಿ ಊಟ ಎಲ್ಲ ಮಾಡಾದ್ಮೇಲೆ ಕಡೆಗೆ ನಾವು ಊಟ ಮಾಡೋದಂತ ನಾವು 4 ಜನನು. ನಿಮ್ದೆಲ್ಲ ಹೊಟ್ಟೆ ತುಂಬಾ ಆಯ್ತು ತಾನೆ? ನೀವು ಬೇರೆ ತಿರ್ಗಾ ಬೇರೆ ಊಟ ಮಾಡಿಲ್ಲ ಸರಿಯಾಗಿ, ಮಟನ್ ಸಾಂಬಾರಿಂದ ಊಟನೇ ಮಾಡಿಲ್ಲ ಅಂತ ಬೇರೆ ಹೇಳ್ತಿದ್ದೀರಾ. ಇನ್ನೊಂದ್ಸಲಿ ನಾವು ಊಟ ಮಾಡ್ಬೇಕಾದ್ರೆ ಕುತ್ಕೊಂಡು ಊಟ ಮಾಡಿರಂತ ಕಣ್ ಹೇಳ್ರಿ. ಇದೊಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ ಕಣ್ರಮ್ಮ, ಪಾಪ ಬೆಳಿಗ್ಗೆಯಿಂದಾನು ಒಂದೇ ಸಂಖ್ಯೆ ಮನೆ ಮಂದಿ ಎಲ್ಲ ಕೆಲಸ ಮಾಡಿದಿರಾ ನೀವು. ಅಂತದ್ರಲ್ಲಿ ನೀವು ಊಟ ಮಾಡ್ದಲೆ, ಮೊದ್ಲು ನೀವು ಊಟಕ್ಕೆ ಕುತ್ಕೊಂಡು ಊಟ ಮಾಡ್ದಲೆ ಆರಾಮಾಗಿ ನೀವು ಏನು ಊಟ ಮಾಡ್ದಲೆ ಬೆಳಿಗ್ಗೆ ಒಂದ್ ಈಟೆ ತಿಂಡಿ ತಿಂದವ್ರು ಅನ್ಸುತ್ತೆ ಅಲ್ವಾ? ಈಗ ನೋಡಿದ್ರೆ ನೀವು ಸುಮ್ನೆ ಕೆಲಸ ಮಾಡ್ತಿದಿರಲ್ಲ, ಸಾಕಾಗಂಗ್ ಆಗಲ್ವಾ? ಅಮ್ಮಣಿ, ಮೊದ್ಲು ಊಟ ಮಾಡಿ ಹೋಗ್ರಿ ನೀವು ಎಲ್ಲಾರು. ಅಳಿಯಂದ್ರು ನೀವೆಲ್ಲಾರು ಕುತ್ಕೊಂಡ್ಬಿಟ್ಟು 4 ಜನನ ಮೊದ್ಲು ಊಟ ಮಾಡ್ಬಿಟ್ಟು ಆಮೇಕಿಂದ ಒಂದ್ ಗಳಿಗೆ ಆರಾಮಾಗಿ ಕುತ್ಕೊಳ್ರಿ. ಆಮೇಲಿಂದ ನೆಂಟರುಗಳು ಬಂದಂಗೆ ಊಟಕ್ಕೆ ಇಡಿರಂತೆ. ಅದನ್ನ ಬಿಟ್ಬಿಟ್ಟು ಹೊಟ್ಟೆ ಹಸ್ಕೊಂಡು ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತ ನೀವು? ಇಲ್ಲ ಕಣಮ್ಮ, ನಾವು ಊಟ ಮಾಡೋಣ ಅಂತಾನೆ ನೋಡ್ತಿದ್ದು ಕಣಮ್ಮ. ಇವಾಗ ಮಾವಯ್ಯ, ಅಪ್ಪ ಅವರೆಲ್ಲ ಊಟ ಮಾಡಾದ್ಮೇಲೆ ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋಣ, ನಾವು 4 ಜನನು ಕೂತ್ಕೊಂಡು ಊಟ ಮಾಡೋಣ ಅಂತ ನೋಡ್ತಿದ್ದು.
ಅಷ್ಟರಲ್ಲಿ ಇವಾಗ ನೆಂಟ್ರುಗಳೆಲ್ಲ ಬಂದ್ರು. ನಮ್ಮ ಅತ್ತೆ ಕಡೆಯವರೆಲ್ಲಾರು ಬಂದ್ರು ಪಾಪ. ಅವ್ರ ಅಣ್ಣ ತಮ್ಮದು ಎಲ್ಲಾರು ಬಂದಾರೆ ನೆಂಟ್ರುಗಳೆಲ್ಲ. ಹಂಗಾಗಿ ಅವ್ರಿಗೆಲ್ಲ ಊಟಕ್ಕೆಲ್ಲ ಇಟ್ಟು ಈಗ ಅವ್ರಿಗೆ ಬಿಟ್ಬಿಟ್ಟು ನಾವು ಊಟ ಮಾಡಕ್ ಆಗುತ್ತೇನಮ್ಮ? ಅವ್ರಿಗೆ ಊಟಕ್ಕೆ ಇಡಿದಾರೆ, ಅವರೆಲ್ಲ ಊಟ ಮಾಡ್ತಿದಾರೆ. ಅವ್ರದ್ದು ಆದ ತಕ್ಷಣ ನಾವ್ ಇನ್ನೇನು ಊಟ ಮಾಡ್ತೀವಿ, ಆಮೇಲಿಂದ ಬರ್ತೀವಿ. ಎಲ್ಲಾರು ಒಟ್ಟಿಗೆ ಜಾತ್ರೆಗೆ ಹೋಗಿ ಬಂದ್ಬಿಡೋಣಂತೆ ಕಣಿ ಹೇಳಮ್ಮ. ಇಲ್ಲ ಕಣಮ್ಮ, ನಾವು ನಿಮ್ಮ ಅತ್ತೆ ಇಬ್ಬರು ಹೋಗಿ ಬರ್ತೀವಿ. ನೀವು ಬೇಕಾದ್ರೆ ಆಮೇಲಿಂದ ಬರೀರಂತೆ. ನೀವು ರೆಡಿಯಾಗಿ ಬರೋ ಅಷ್ಟರಲ್ಲಿ ಇನ್ನು ಎಷ್ಟೊತ್ತಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಕಣ್ತಾಯಿ. ಸುಮ್ಕೆ ಹೊತ್ತಾಗ್ಬಿಡುತ್ತೆ. ಬೇಡ ಕಣ್ ಸುಮ್ಕಿರು. ನೀವು ಬೇಕಾದ್ರೆ ಆಮೇಲಿಂದ ಬರ್ರಿ, ನಾವ್ ಬೇಡ ಅನ್ನಲ್ಲ. ಮೊದ್ಲು ನಾವು ಅಕ್ಕ ಇಬ್ರು ಬೀಗರು ಹೋಗ್ಬಿಟ್ಟು ಜಾತ್ರೆ ಮಾಡ್ಕೊಂಡ್ ಬರ್ತೀವಿ, ಸರಿನಾ? ಇದ್ಯಾಕಮ್ಮ ಒಳ್ಳೆ ಚಿಕ್ಕ ಮಕ್ಳಾಟ ಮಾಡಕ್ ಮಾಡ್ತಿದ್ಯಾ ನೀನು? ಅಲ್ಲ ಕಣಮ್ಮ, ಹೇಳೋದೊಂದ್ರಿಟ್ಟು ಅರ್ಥ ಮಾಡ್ಕೊಳಮ್ಮ. ನೀವ್ ಹೋಗೋರ್ಗೆ ನಾನು ಬೇಡ ಏನಂತ ಏನು ಹೇಳ್ತಿಲ್ಲ, ಹೋಗಿರ್ಬೇಕಾದ್ರೆ. ಈಗ ಏನಾಯ್ತು ಗೊತ್ತೇನಮ್ಮ? ಏನಂದ್ರೆ ಇವಾಗ ಅತ್ತೆ ಅಲ್ಲಿ ನೆಂಟರುಗಳೆಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಊಟಕ್ಕೆಲ್ಲ ಇಟ್ಟು ಸುಧಾರಿಸ್ಬೇಕು. ಈಗ ನೀವಿಬ್ರೆ ಹೆಂಗ್ ಹೋಗ್ಬಿಡ್ತೀರಾ? ಸುಮ್ಕಿರಿ, ಏನು ಬೇಡ ನಿಮ್ಗೆ ಬಿಟ್ಟು ಬರೋದಕ್ಕೆ. ನಿಮ್ ಮಳಿ ಅಂದ್ರೆ ಯಾರಾದ್ರೂ ಬರ್ಲೇಬೇಕಲ್ವಾ? ಅವ್ರು ಇಲ್ಲಿ ಎಲ್ಲಾರ್ಗು ಊಟಕ್ಕೆಲ್ಲ ಇಟ್ಟು ಎಲ್ಲ ನೋಡ್ಕೊಂಡಲ್ಲಿ ಇಲ್ಲಿ ಮಂತಾವ ಕೆಲ್ಸಗಳು ಮಾಡ್ದಲೆ ನಿಮಗೆ ಬಿಟ್ಟು ಬರಕ್ ಬರ್ತಾರ. ಒಟ್ಟಿಗೆ ನಮ್ದು ಇನ್ನೇನು ಊಟ ಆಗೋಯ್ತು. ಇನ್ನೊಂದು ಈಗ ಎಲ್ಲ ನೆಂಟರುಗಳಿಗೆಲ್ಲ ಊಟ ಆದ ತಕ್ಷಣ ನಾವು ಊಟ ಮಾಡ್ಕೊಂಡು, ನಾವು ಎಲ್ಲ ಬಟ್ಟೆ ಎಲ್ಲ ಹಾಕೊಂಡು, ಹೊಸ ಅಂಗಿ ಎಲ್ಲ ಹಾಕೊಂಡು, ಅವ್ರೆಲ್ಲಾರು ಹೊಸ ಬಟ್ಟೆ ಹೊಸ ಸೀರೆ ಎಲ್ಲ ಹಾಕೊಂಡು ನಾವು ರೆಡಿ ಆಗಿ ಇನ್ನೇನು ಬರ್ತೀವಿ. ಎಲ್ಲಾರು ಒಟ್ಟಿಗೆ ಹೋಗನಂತೆ. ಸುಮ್ಕಿರಮ್ಮ, ಹೋಗಿ ಜಾತ್ರೆ ಎಲ್ಲ ಮಾಡ್ಕೊಂಡ್ ಬರೋಣ. ನೀವು ನೋಡ್ರಮ್ಮ, ನೀವು ನಮ್ಗೆಲ್ಲಾರು ಬಿಟ್ಬಿಟ್ಟು ನೀವು ಇಬ್ರೇ ಹೋಗ್ತೀರಾ? ಬೀಗ್ರು ಸರಿ ಕಣ, ಆಯ್ತು ಬಿಡಮ್ಮ, ಇನ್ನೇನ್ ಮಾಡಕ್ ಆಗುತ್ತೆ. ಬಿಡತ್ಲಾಗ ಹೋಗ್ಲಿ. ಎಲ್ಲಾರು ಒಟ್ಟಿಗೆ ಹೋದ್ರೆ ಆಗುತ್ತತ್ಲಾಗೆ ನೋಡೋಣ. ಬೀಗ್ರು ಬಂದು ಬರ್ರಿ ಯಾಕಾರೆ ಹೋಗೋಣ ಅಂದ್ರೆ ಮಾತ್ರ ನಾವು ಗ್ಯಾರಂಟಿ ಹೋಗ್ಬಿಡ್ತೀವಿ. ಪಾಪ ಅವ್ರು ಕೆಲಸ ಮಾಡ್ತಿದಾರಂತ ಸುಮ್ಕಿದೀನಿ, ಬಿಟ್ಟಿದ್ರೆ ಇಲ್ಲ ಅಂದ್ರೆ ನಾವು ಹೋಗ್ ಬರ್ತಿದ್ದು. ಅಲ್ಲ ಕಣಮ್ಮ, ಒಳ್ಳೆ 4-5 ವರ್ಷ ಆಯ್ತು ಕಣಮ್ಮ ನಾವು ಜಾತ್ರೆ ನೋಡ್ಬಿಟ್ಟು. ಅದಕ್ಕೋಸ್ಕರ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಅಷ್ಟೇ. ಗಂಗಸ್ಥಾನ ಬಹಳ ಚೆನ್ನಾಗಿರುತ್ತೆ. ಎಲ್ಲ ಫಂಕ್ಷನ್ಸ್ ಗಳೆಲ್ಲ ಇರ್ತವೆ, ನೋಡೋದಕ್ಕೂ ಬಲು ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಗೆ ಬಲು ಇಷ್ಟ. ದೇವ್ರಿಗೆ ಬಹಳ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಗಂಗಸ್ಥಾನ ದಿವಸ ದೇವ್ರಿಗೆಲ್ಲ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಆ ತಾಯಿ ನಮ್ಮವ್ವ ಮಣಕಿಕೆರೆ ಕರಿಯಮ್ಮಂಗೆ ನೋಡೋದಕ್ಕೆ 2 ಕಣ್ಣು ಸಾಲದು ಕಣೆ ಅಮ್ಮಣ್ಣಿ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಂಗಾಗಿ ನೋಡ್ಬೇಕಂತ ನಮ್ಗೂ ಆಸೆ. ನೀವು ಸಾಕಾಗಿದೆ ತಡೀರಿ, ಆಮೇಲಿಂದ ಹೋದ್ರೆ ಆಗುತ್ತೆ, ಇಲ್ಲ ನಾಳೆ ಬೆಳಿಗ್ಗೆ ತೇರಿಗೆ ಹೋದ್ರೆ ಆಗುತ್ತೆ ಅಂತ ಹೇಳ್ಬಿಟ್ರೆ ಏನ್ ಮಾಡೋಣ ನಾವು? ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಕಣಮ್ಮ, ನಾವು ಬರ್ತೀವಿ. ಎಲ್ಲಾರು ಕಾರ್ಗೆ ಬೇಕಾದ್ರೆ ಒಂದೇ ಸಲ ಒಟ್ಟಿಗೆ ಹೋಗ್ ಬಂದ್ರೆ ಆಗುತ್ತೆ. 2 ಸಲ ಎಲ್ಲಾರ್ಗು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ತಾರ ಅವರು ರಮೇಶಪ್ಪ ಅವರು. ಸುಮ್ಕಿರಿ, ಹೋಗನಂತೆ. ಇಲ್ಲೇ ಕುತ್ಕೊಳ್ಳಮ್ಮ, ಬಾರಮ್ಮ, ಕುತ್ಕೊ ಬಾರಮ್ಮ, ಅತ್ತೆ ಕಳಿಸ್ತೀನಿ. ಕುತ್ಕೊಂಡು ಬಾಳೆಹಣ್ಣು ಹಣ್ಣು ಹಂಪಲೆಲ್ಲ ತಿನ್ಕೊಂಡು ಒಂದ್ ಗಳಿಗೆ ಕುತ್ಕೊಂಡಿರಿ ಗಾಳಿಲಿ ಆರಾಮಾಗಿ. ಆಮೇಕಿಂದ ನಾವು ಬರ್ತೀವಿ ಒಟ್ಟಿಗೆ, ಎಲ್ಲಾರು ಹೋದ್ರೆ ಆಗುತ್ತೆ. ಆಗಲ್ಲ, ನಮ್ಮ ಅಳಿಯ ಅಂದ್ರೆ ಎಲ್ಲ ಹೋಗ್ತಿರಂಗಿದಾರೆ. ಇದ್ಯಾಕೆ ನೀರಿನ ಕ್ಯಾನ್ ಇಟ್ಕೊಂಡು ಸಾಮಾನ್ಯಕ್ಕೆ ಫಿಲ್ಟರ್ ನೀರು ತುಂಬ್ಕೊಂಡ್ ಬರಕ್ ಹೋಗ್ತಿರ್ಬೇಕು? ಅಳಿಯಂದ್ರೆ ಎಲ್ಲ ಹೋಗ್ತಿದ್ದೀರಾ ನೀವು ಇವಾಗ? ಊಟ ಮಾಡ್ದಲೆ ಆ ಹುಡುಗಿ ನೋಡಿರೆ, ಮಗ ನೋಡಿರೆ ಊಟ ಮಾಡ್ಬೇಕಣಮ್ಮ, ಇನ್ನೇನು ಊಟ ಮಾಡ್ತಿದೀವಿ, ಇವಾಗ ಹೋಗ್ತೀವಿ ಊಟ ಮಾಡ್ತೀವಿ ಅಂತ ಹೇಳ್ತಿದ್ದಾಳೆ. ನೀವು ನೋಡಿರೆ ಎಲ್ಲ ನೀರ್ ತಗೊಂಬರಕ್ಕೆಲ್ಲ ಹೋಗ್ತಿರಂಗಿದ್ದೀರಾ? ಅಲ್ಲ ಕಣ್ಣಳಿ ಅಂದ್ರೆ ಬೆಳಿಗ್ಗೆಯಿಂದ ಒಂದೇ ಸಂಖ್ಯೆ ಕೆಲಸ ಮಾಡ್ತಿದ್ರಲ್ಲ ಮನೆಯವರು. ಆ ರಮೇಶಪ್ಪ ಪಾಪ ಅವ್ರ ಹೆಂಗಸರು ಪವಿತ್ರಮ್ಮ ಎಲ್ಲಾರು ಹೊಟ್ಟೆ ಹಾಸ್ಕೊಂಡಿದ್ದಾರೆ. ಬೆಳಿಗ್ಗೆ ಒಂದ್ ಈಟೆ ಇಟ್ಟು ತಿಂಡಿ ಮಾಡಿದವರು. ಮೊದ್ಲು ಹೋಗಿ ನೀವು ಊಟ ಮಾಡ್ಬಿಟ್ಟು ಆಮೇಲಿಂದ ಏನಾರ ಕೆಲಸ ಮಾಡ್ರಿ. ಮೊದ್ಲು ಊಟ ಮಾಡಿ ಹೋಗ್ರಿ ಹೇಳಿ ಅಂದ್ರೆ ಮೊದ್ಲು. ಅತ್ತೆ, ಇಲ್ಲ ಅತ್ತೆ ಅವ್ರೆ, ಏನ್ ಮಾಡ್ತೀರಾ? ಈಗ ಊಟ ಮಾಡೋಣ ಅಂತ ಹೇಳಿದ್ರೆ ನೆಂಟರುಗಳೆಲ್ಲ ಬಂದಿದ್ದಾರೆ, ಎಲ್ಲ ನೋಡ್ಕೋಬೇಕು, ಅವ್ರಿಗೆಲ್ಲರಿಗೂ ಊಟಕ್ಕೆಲ್ಲ ಇಡಬೇಕು. ಹಂಗಾಗಿ ಪುರ್ಸತ್ತಿಲ್ಲ. ಏನ್ ದಿನಾಲು ಏನ ನೆಂಟರುಗಳಿಗೆ ನೋಡ್ತೀವ? ಇವತ್ತು ಒಂದೇ ದಿವಸ ಅಲ್ಲೂರ, ವರ್ಷಕ್ಕೊಂದ್ ಜಾತ್ರೆ ಮಾಡ್ತೀವಿ. ಹಂಗಾಗಿ ನೆಂಟರುಗಳೆಲ್ಲ ಬರ್ತಾರೆ, ಎಲ್ಲರಿಗೂ ಊಟಕ್ಕೆಲ್ಲ ಇಡಬೇಕು, ನೋಡ್ಕೋಬೇಕು. ಹಂಗಾಗಿ ಒಂದ್ ಸ್ವಲ್ಪ ಬಿಸಿ ಆಗ್ಬಿಟ್ಟಿದೀವಿ. ಅತ್ತೆವ್ರೆ, ಒಂದ್ ಸ್ವಲ್ಪ ನೀರ್ ಬೇರೆ ಖಾಲಿ ಆಗ್ತಾ ಬಂತೈತೆ, ಫಿಲ್ಟರ್ ನೀರು. ಅದಕ್ಕೆ ಹೋಗ್ಬಿಟ್ಟು ತುಂಬ್ಕೊಂಬರೋಣಂತ ಹೋಗ್ತಿದ್ದೀನಿ, ಫಿಲ್ಟರ್ ನೀರು ತಗೊಂಬರೋಣಂತ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಕಣಿ, ಹೇಳ್ರಿ, ಜಾಸ್ತಿ ಹೊತ್ತೇನ ಆಗಲ್ಲ. ಅತ್ತೆವ್ರೆ, ನೀವು ಹೊಟ್ಟೆ ತುಂಬಾ ಊಟ ಮಾಡಿರಾ? ಊಟ ಎಲ್ಲ ಚೆನ್ನಾಗಿತ್ತು ತಾನೆ? ಇಷ್ಟ ಆಯ್ತಾ? ಯಾಕೆ ಮಟನ್ ಸಾಂಬಾರಿನ ಒಂದ್ರೀಟು ಊಟ ಮಾಡಿದ್ರೆ ಸರಿ ಆಗ್ತಿರಲ್ವಾ? ಬೇಡ ಬಿಡ್ರಿ, ಇನ್ನೇನು ಇವಾಗ ಊಟ ಮಾಡಿಲ್ಲ ಅಂದ್ರೆ ಇನ್ನೇನು ನಾವು ಒಟ್ಟಿಗೆ ಊಟ ಮಾಡ್ತೀವಲ್ಲ, ನಮ್ ಜೊತೆನೆ ಬಂದು ನೀವು ಊಟ ಮಾಡಿರಂತೆ. ಏನತ್ತೇವ್ರೆ, ನಾವು ನಮ್ಮ ರಮೇಶಪ್ಪ ನಮ್ಮ ತಮ್ಮ ಎಲ್ಲಾರು ಊಟ ಮಾಡ್ತೀವಲ್ಲ, ಒಟ್ಟಿಗೆ ಊಟ ಮಾಡ್ತೀವಿ ಇನ್ನೊಂದು ಅರ್ಧ ಗಂಟೆ. ಈಗ ಬರ್ತೀರಿ, ಹೋಗಿ ಫಿಲ್ಟರ್ ನೀರು ತುಂಬ್ಕೊಂಬರ್ತೀನಿ. ಅವಾಗ ನೀವು ಅಮ್ಮ ಇನ್ನೊಂದ್ಸಲಿ ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡಿರಂತೆ ಕಣಿ, ಹೇಳ್ರಿ. ಮಟನ್ನಿಂದ ಏನೋ ಊಟನೇ ಮಾಡ್ಲಿಲ್ವಂತೆ, ಮುದ್ದೆ ಆಗ್ಲಿ ಮಟನ್ ಸಾಂಬಾರ್ ಆಗ್ಲಿ ಒಂದ್ ಪೀಸು ತಿನ್ಲಿಲ್ವಂತೆ ನೀವು. ಅಪ್ಪಯ್ಯ ಮಾವ ಅವರು ಎಲ್ಲಾರು ಹಂಗಂತ ಹೇಳ್ತಿದ್ರು.
ಅಲ್ಲ ಕನ್ನಡಿ ಅಂದ್ರೆ ಇಷ್ಟೊಂದೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದೀವಿ, ತಿರ್ಗಾ ಅವರು ಏನು ಊಟ ಮಾಡಿಲ್ಲ ಅಂತ ಹೇಳ್ತಿದ್ರ. ಊಟ ಮಾಡಿದ್ರೆ ಆಗುತ್ತೆ, ನಾವ್ ಇಷ್ಟು ಬಿರಿನೆ ಊಟ ಮಾಡಲ್ಲ ಅಳಿ ಅಂದ್ರೆ ಇವಾಗ ಬಾಳ ಹೊಟ್ಟೆ ತುಂಬಿಡ್ತು ನಮ್ಗಂತೂನು. ಆ ಬಿರಿಯಾನಿ ಬಾಳ ರುಚಿಯಾಗಿ ಮಾಡಿಬಿಟ್ಟಿದ್ರು ಭಟ್ರು, ಹಂಗಾಗಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಆ ಶೇರ್ವಾನು ಹಾಕೊಂಡ್ಬಿಟ್ಟು ತಿರ್ಗಾ ಆ ಚಿಕನ್ ಫ್ರೈ ಬೇರೆ ತಿನ್ಬಿಟ್ಟು ಅದ್ರ ಜೊತೆ ಕಬಾಬು ಅಂತೆ ಮೊಸರು ಬಜ್ಜಿ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಕಣಾಳಿ ಅಂದ್ರೆ ನಾವು. ಹಂಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು. ಎರಡೆರಡು ಸಲ ಹಾಕಿಸ್ಕೊಂಡು ಬಿರಿಯಾನಿ ತಿನ್ಬಿಟ್ಟು ತಿನ್ನಕ್ ಆಗಲ್ಲ ಕಣಾಳಿ ಅಂದ್ರೆ ನಮ್ಗಂತೂ. ಇವಾಗ ಏನಿದ್ರು ಸಾಯಂಕಾಲ ನೈಟ್ ಊಟ ಮಾಡ್ತೀವಿ ನಾವು. ಇವಾಗ ಹೋಗ್ರಿ ನೀವು ಬಂದ್ಬಿಟ್ಟು ನೀರ್ ತುಂಬ್ಕೊಂಡ್ ಬಂದ್ಬಿಟ್ಟು ಬೇಗ ಊಟ ಮಾಡಿ ಹೋಗ್ರಿ. ನೀವು ಹೊಟ್ಟೆ ಹಸ್ಕೊಂಡಿದೀರಾ ಬೆಳಿಗ್ಗೆಯಿಂದಾನು, ಯಾರು ಊಟ ಮಾಡಿಲ್ಲ, ನೀವು ಬರೀ ಕೆಲ್ಸಾನೇ ಮಾಡ್ತಿದ್ದೀರಾ. ಸರಿ ಅತ್ತೆ, ಆಯ್ತು, ನಾವು ಊಟ ಮಾಡ್ತೀವಿ. ಅಲ್ಲ ಕಣತ್ತೆ, ನೀವು ಒಬ್ಬರೇ ಕುಂತಿದ್ರ ಅಲ್ಲಿ, ಎಲ್ಲಾರು ಕುಂತಿದ್ದಾರೆ ಅಲ್ಲಿ ಊಟದ ಹತ್ರ. ಎಲ್ಲ ಬೇಂಚ್ ಹಾಕೊಂಡು ಟೇಬಲ್ ಹಾಕೊಂಡು ಎಲ್ಲ ಅಲ್ಲೇ ಕುಂತಿದ್ದಾರೆ, ಎಲ್ಲ ಮಾತಾಡ್ಕೊಂಡು ಆರಾಮಾಗಿ. ಅಲ್ಲೇ ಹೋಗ್ರಿ, ಅಲ್ಲೇ ಕುತ್ಕೊಳ್ರಿ. ಅಮ್ಮನು ಬರುತ್ತೆ ಇನ್ನೇನು. ಇಲ್ಲ ಅಮ್ಮ ಅಲ್ಲೇ ಇರ್ತಾರೆ, ಹೋಗಿ ಕುತ್ಕೊ ಹೋಗ್ರಿ. ಇಲ್ಲಾಂದ್ರೆ ಅಮ್ಮಂಗೆ ಕರ್ಕೊಳ್ರಿ ಇಲ್ಲೇ. ನೀವು ಅಮ್ಮ ಇಬ್ರಾಳು ಊಟ ಮಾಡಾಗೈತಲ್ಲ ಇನ್ನೇನು. ಹಣ್ಣು ಏನಾರು ತಿನ್ಕೊಂಡು ಕುತ್ಕೊಳ್ರಿ, ಒಂದ್ಗಳಿಗೆ ಮಾತಾಡ್ಕೊಂಡು. ಒಬ್ರೇ ಕುತ್ಕೋಬೇಡ್ರಿ. ಅಮ್ಮ 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 ಅಮ್ಮ, ಏನ್ ಮಾಡ್ತಿದ್ಯಮ್ಮ? ಅಮ್ಮ ಬಾರಮ್ಮ ಇಲ್ಲಿ. ಅಮ್ಮ ಬಾಯಿಲಿ ಬಾಯಿಲಿ. ಇದೇ ಕಳಿ ಅಂದ್ರೆ ನಿಮ್ಮಮ್ಮರಿ ಕರಿತಿದ್ದೀರಾ? ಅಯ್ಯೋ ಅಲ್ಲಿ ನೆಂಟ್ರೆಲ್ಲ ಇರ್ಬೇಕು ಪಾಪ, ಎಲ್ಲಾರ್ಗು ಅಲ್ಲಿ ಊಟಕ್ಕೆಲ್ಲ ಇಡ್ತಿದ್ದಾರೆ ಪಾಪ, ಕೆಲ್ಸ ಅದು ಇದು ಮಾಡ್ತಿದ್ದಾರೆ. ಸುಮ್ಕಿರಿ ಹೇಳಿ ಅಂದ್ರೆ. ಏನು ಕರಿಯಕ್ ಹೋಗ್ತಿದ್ರ ಹೇಳ್ರಿ ಇವಾಗ? ತಡೀರಿ ಅತ್ತೆ, ನೀವು ನೋಡಿದ್ರೆ ಒಬ್ರೇ ಕುಂತಿದ್ರ, ಅಮ್ಮನು ಬರ್ತಾರೆ. ಅಮ್ಮ ನೀವು ಇಬ್ರಾಳು ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಳ್ರಿ. ಒಬ್ರೇ ಕುತ್ಕೊಂಡ್ರಿ ನಿಮ್ಗೂ ಬೇಜಾರು ಅನ್ಸುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಎಲ್ಲಾರು ಕುಂತಾರಲ್ಲ ಅಲ್ಲಿ ಊಟದ ಹತ್ರ, ಎಲ್ಲಾರು ಟೇಬಲ್ ಹಾಕೊಂಡು ಕುಂತ್ಕೊಂಡು ಎಲ್ಲಾರು ಮಾತಾಡ್ತಿದ್ದಾರೆ ನೆಂಟ್ರುಗಳೆಲ್ಲ. ಇಲ್ಲ ಅಲ್ಲಾರ ಹೋಗಿ ಕೂತ್ಕೊಳ್ರಿ. ಇಲ್ಲ ಅಂದ್ರೆ ತಡೀರಿ, ಅಮ್ಮಂಗೆ ಕರಿತೀನಿ. ಅಮ್ಮ ಬಂದೇನಮ್ಮ? ಬಂದೆ ಕಣ್ ತಡಿ ಪಾಪ, ಬಂದೆ ಕಣೋ, ಬರ್ತಾ ಇದೀನಿ ತಡಿ. ಯಾಕೆ ಪಾಪ? ಪಾಪ ಇದ್ಯಾಕಲ್ಲ? ಅಯ್ಯೋ ಫಿಲ್ಟರ್ ನೀರು ತುಂಬ್ಕೊಂಬರಕ್ ಹೋಗ್ತೀಯಾ? ನೀರೆಲ್ಲ ಖಾಲಿ ಆಗೋಯ್ತಾ? ಅಲ್ಲ ಕಣ ಪಾಪ, ಹೊಟ್ಟೆ ಹಸ್ಕೊಂಡ್ ಬೆಳಗಿಂದ ಇದೆಯಲ್ಲ ಪಾಪ. ಲೇ ಮೊದ್ಲು ಊಟ ಮಾಡ್ದಲ್ಲ ನೀನು, ತಿರ್ಗಾ ನೀನು ನೀರ್ ತಗೊಂಬರಕ್ ಹೋಗ್ತಿದ್ಯಲ್ಲ ಪಾಪ. ರಪ್ಪನ್ ಬಾರು, ಜಾಸ್ತಿ ಹೊತ್ತು ಮಾಡ್ಕೋಬೇಡ ಸರಿನಾ? ನಾನು ಹಂಗೆ ಹೇಳ್ತಿದೀನಿ ಕಣಕ. ಹೋಗ್ಬೇಡ್ರಿ ಹೇಳಿ ಅಂದ್ರೆ ಮೊದ್ಲು ಊಟ ಮಾಡ್ರಿ, ಆಮೇಲಿಂದ ಹೋಗಿ ತುಂಬ್ಕೊಂಬರ್ರಿ ಅಂತ ನೀರ್ನ ಅಂತ ಹೇಳಿದ್ರೆ ಮಾತೆ ಕೇಳ್ತಿಲ್ಲ ಅತ್ಲಾಗಿ. ಹೋಗಿ ನೀರ್ ತುಂಬ್ಕೊಂಬರ್ತೀನಿ ತಡೀರಿ ಅತ್ತೆ. ಆಮೇಲೆ ಊಟ ಮಾಡಾದ್ಮೇಲೆ ಸಾಕಾಗಿದೀವಿ, ಒಂದ್ಗಳಿಗೆ ಕುತ್ಕೊಂಡ್ಬಿಡ್ಬೇಕು. ಆಮೇಲೆ ಊಟ ಮಾಡಾದ್ಮೇಲೆ ನಮ್ಗೆ ಕೆಲಸ ಮಾಡಕ್ಕಂತೂ ಆಗಲ್ಲ, ಒಂಥರ ಆಯಾಸ ಆಗಂಗ ಆಗೈತಿ ಇವಾಗ. ಏನು ಬೇಡ ಸುಮ್ಕಿರಿ, ಹೋಗಿ ತುಂಬ್ಕೊಂಡ್ ಬಂದ್ಬಿಡ್ತೀನಿ ಇವಾಗ್ಲೇ ನನ್ನ ಮುಂಚೆನೆ ಅಂತ ಹೇಳ್ತಿದಾರ ಅತ್ಲಾಗಿ. ಬಿಡಿ ಅತ್ಲಾಗ ಹೋಗಿ ತುಂಬ್ಕೊಂಬರ್ಲಿ, ಇನ್ನೇನ್ ಮಾಡೋದು. ಅಕ್ಕಾರೆ ಎಲ್ಲ ಆಯ್ತಾ? ನೆಂಟ್ರೆಲ್ಲ ಊಟ ಮಾಡ್ತಿದಾರ? ಕಣ್ರಿ ಬೀಗ್ರೆ, ಎಲ್ಲ ಊಟ ಮಾಡ್ತಿದಾರೆ. ಅಯ್ಯೋ ಬೀಗ್ರೆ, ನಿಮಗ್ ಬಿಟ್ಟೆ ಹೋಗ್ಬಿಟ್ಟೆ ನೋಡ್ರಿ ಪಾಪ, ನೀವ್ ಒಬ್ರೇ ಬಂದ್ ಕುಂತಿದ್ದೀರಾ. ನಾನು ಅಲ್ಲಿ ನೆಂಟ್ರು ಬೇರೆ ಇದ್ರಲ್ಲ, ಹಂಗಾಗಿ ಅವ್ರಿಗೆಲ್ಲ ಊಟಕ್ಕೆಲ್ಲ ಇಡ್ತಿದ್ರು, ಎಲ್ಲ ನೋಡ್ಕೊಂತಿದ್ದೆ, ಎಲ್ಲಾರ್ಗು ಮಾತಾಡ್ತಿದ್ದೆ. ಇವಾಗ ಮಾತಾಡ್ತಿಲ್ಲ ಅಂದ್ರೆ ಆಗುತ್ತೆ ಅಂದ್ರೆ ಬೀಗ್ರೆ, ಎಲ್ಲಾರ್ಗು ಮಾತಾಡ್ಸ್ಕೊಂಡು ಕೂತ್ಕೋಬೇಕಲ್ಲ. ನೋಡ್ ಮನೆಗ್ ಬಂದ್ರು ನಮ್ ಗೌರಜ್ಜಿ ಮಾತಾಡ್ತಿಲ್ಲ ಅನ್ಕೊಂಡ್ಬಿಡ್ತಾರೆ. ಹಂಗಾಗಿ ಮಾತಾಡ್ಸ್ಕೊಂಡ್ ಕೂತ್ಕೊಂಡ್ಬಿಟ್ಟೆ ಕಣ್ ಬೀಗ್ರೆ. ನಿಮ್ ಹತ್ರ ಬರಕ್ ಆಗ್ಲಿಲ್ಲ, ಬೇಜಾರ್ ಮಾಡ್ಕೊಬೇಡ್ರಿ. ಪಾಪ ಹೋಗ್ಲಾ, ನಾವ್ ಕೂತ್ಕೊಂಡಿರ್ತೀವಿ ನಾವು ಬೀಗ್ರು. ಹೋಗ್ ನೀರ್ ತುಂಬ್ಕೊಂಬ, ಹೋಗು ನೀರ್ ತುಂಬ್ಕೊಂಡ್ ಬಂದ್ಬಿಟ್ಟು ನೀನು, ರಮೇಶಪ್ಪ, ಪವಿತ್ರಮ್ಮ, ಸರೋಜಮ್ಮ ಎಲ್ಲಾರು ಕೂತ್ಕೊಂಡ್ಬಿಟ್ಟು ನೀವ್ ಮೊದ್ಲು ಊಟ ಮಾಡ್ರಪ್ಪ ಹೊಟ್ಟೆ ತುಂಬಾ. ನಮ್ದೆಲ್ಲ ಇನ್ನೇನು ಊಟ ಎಲ್ಲ ಮಾಡಾಯ್ತು ನಾವು. ಸರಿ ಕಣಮ್ಮ, ಆಯ್ತು. ನಾನು ಅದಕ್ಕೋಸ್ಕರನೇ ಕಣಮ್ಮ ಕರೆದಿದ್ದು. ಪಾಪ ಅತ್ತೆಯವರು ಒಬ್ರೇ ಕುಂತಿದ್ರಲ್ಲ, ಅದಕ್ಕೆ ಅಲ್ಲೆಲ್ಲಾರು ಊಟ ಮಾಡ್ತಿದಾರಲ್ಲ, ಅಲ್ಲೇ ಟೇಬಲ್ ಹಾಕೊಂಡು ಕುರ್ಚಿ ಹಾಕೊಂಡು ಕೂತ್ಕೊ ಹೋಗ್ರಿ ಅತ್ತೆ. ಎಲ್ಲಾರು ಮಾತಾಡ್ತಿದ್ದಾರೆ ನೆಂಟ್ರುಗಳೆಲ್ಲಾರು. ಚೆನ್ನಾಗೈತೆ. ಅಮ್ಮನೂ ಅಲ್ಲೇ ಇದ್ದಾರೆ, ಅಪ್ಪನೂ ಅಲ್ಲೇ ಇದ್ದಾರೆ, ಮಾವ ಅವರು ಅಲ್ಲೇ ಇದ್ದಾರೆ, ಎಲ್ಲಾರು ಅಲ್ಲೇ ಇದ್ದಾರೆ. ಹೋಗ್ರಿ ಅತ್ತೆ ಅಂತ ಹೇಳ್ದೆ. ಅದಕ್ಕೆ ಅತ್ತೆ ಇದ್ದವರು ಯಾಕ ಇಲ್ಲೇ ಕೂತ್ಕೊಂಡ್ತೀನಿ ಅಂತ ಹೇಳಿರು. ಅದಕ್ಕೆ ನಿನ್ಗೆ ಕರೆದೆ ಕಣಮ್ಮ. ಕೂತ್ಕೊಂಡಿರಮ್ಮ, ನೀವು ಅತ್ತೆ ಇಲ್ಲೇ ಮಾತಾಡ್ತಿರ್ರಿ. ಅದೇನ್ ಕೆಲಸ ಇದ್ರು ಅವ್ರು ನೋಡ್ಕೊಂತಾರೆ. ಪಾಪ ಪಾಪಲೇ ಕುಮಾರಣ್ಣ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಳ್ಳೆ ನಾನು. ಇದು ಪಾಪ ಸೌತೆಕಾಯಿ ಖಾಲಿ ಆಗೈತ್ ಕಳ. ಹೆಂಗ ಫಿಲ್ಟರ್ ನೀರು ತುಂಬ್ಕೊಂಬರಕ್ ಅಲ್ಲೇ ಹೋಗ್ತಿಯಲ್ಲ, ಬೈಕಲ್ಲಿ ಹೋಗ್ತಿಯಲ್ಲ, ಹೆಂಗಿದ್ರು ಪಾಪ ಹಂಗೆ ಹೋಗ್ಬಿಟ್ಟು ಸೌತೆಕಾಯಿ ತಗೊಂಬಾರಪ್ಪ. ಸೌತೆಕಾಯಿ ಪೂರಾ ಖಾಲಿ ಆಗ್ಬಿಟ್ಟು ಕಳ್ಳಿ. ನಾನ್ ಬಡ್ಕೊಂಡೆ ನಿಮ್ಮ ಅಪ್ಪ ಹಿಂಗೆ ಒಂದ್ ರೇಟು ತರಿಸ್ತೀಯ, ಒಂದ್ ಸ್ವಲ್ಪ ಜಾಸ್ತಿ ನಂಗೆ ತರಿಸು ಅಂತ ಹೇಳಿದ್ರೆ, ಬೇಡ ಕಣ್ ಸುಮ್ಕಿರೆ, ಜಾಸ್ತಿ ಏನ್ ಬೇಡ, ಎಲ್ಲ ಒಂಥರ ಬತ್ತೋಗಂಗ್ ಆಗ್ಬಿಡುತ್ತೆ, ಆಮೇಲಿಂದ ಖಾಲಿ ಆದ್ರೆ ಬೇಕಾದ್ರೆ ತರಿಸಿದ್ರೆ ಆಗುತ್ತೆ, ಇಷ್ಟೇ ಬೇಕಾದಷ್ಟು ಆಗ್ಬಿಡುತ್ತೆ, ಸುಮ್ಕಿರು ಅಂತ ಹೇಳ್ಬಿಡ್ತು. ಅದಕ್ಕೆ ಪಾಪ ನಾನು ಜಾಸ್ತಿ ಏನು ತಗೊಂಬರಕ್ ಆಗ್ಲಿಲ್ಲ ಕಳ್ಳಿ. ಎಲ್ಲ ಖಾಲಿ ಆಗೋಗ್ಬಿಡ್ತು. ನೋಡು ಸೌತೆಕಾಯಿ ಮೊದ್ಲು ತಗೊಂಬಾರಪ್ಪ. ಸೌತೆಕಾಯಿನಮ್ಮ? ಸರಿ ಕಣಮ್ಮ, ಆಯ್ತು, ತಗೊಂಬರ್ತೀನಿ ಕಣ್ ಹೇಳಮ್ಮ. ಅದಿರ್ಲಿ ಕಣಮ್ಮ, ಸೌತೆಕಾಯಿ ಖಾಲಿ ಆಗೈತೆ. ಸೌತೆಕಾಯಿ ಬಂದು ತಿರ್ಗಾ ಏನಾರು ಇನ್ನೇನಾರು ತರಿಸ್ತೀನಮ್ಮ, ಎಲ್ಲ ನೆನಪು ಮಾಡ್ಕೊಂಡು ಹೇಳ್ಬಿಡಮ್ಮ ಒಂದೇ ಸಲ. ಅತ್ಲಾಗಿ ಹೆಂಗಿದ್ರು ಹೋಗ್ತಿದ್ದೀನಲ್ಲ, ಎಲ್ಲ ಐಟಮ್ಗಳೆಲ್ಲ ಒಂದೇ ಸಲ ತಗೊಂಬಂದ್ಬಿಡ್ತೀನಿ.
ಇನ್ಯಾವ್ದಾದ್ರು ಐಟಮ್ ಏನಾದ್ರು ಮರ್ತಿದ್ರೆ ಹೇಳ್ಬಿಡಮ್ಮ. ಇಷ್ಟೇ ಕಣ ಪಾಪ, ಇನ್ನೇನಿಲ್ಲ, ಅಷ್ಟೇ ಕಣೋ. ವಾ, ಸೌತೆಕಾಯಿ ಮಾತ್ರ ತಗೊಂಬ ಸಾಕು, ಇನ್ನೆಲ್ಲ ಐಟಮ್ಗಳೆಲ್ಲ ಇದಾವೆ. ಅಕ್ಕರೆ, ಹೋಗ್ರಿ. ಪಾಪ ಅಲ್ಲಿ ನೆಂಟರುಗಳೆಲ್ಲ ಇದಾರೆ, ಕೆಲ್ಸಗಳೇನೋ ಮಾಡ್ಬೇಕನ್ಸುತ್ತೆ. ಇಲ್ಲಿ ಬಂದು ನಮ್ ತಾವ್ ಇನ್ನೇನ್ ಕುತ್ಕೊಂತೀರ ಅಕ್ಕರೆ? ನನ್ಗೋಸ್ಕರ ಕುತ್ಕೋಬೇಡ್ರಿ, ನಾನು ಆರಾಮಾಗಿ ಕುತ್ಕೊಂಡಿದೀನಿ. ನನ್ಗೇನು ಏನ್ ಬೇಜಾರಿನಿಲ್ಲ. ಪಾಪ ಕೆಲ್ಸ ಮಾಡ್ಬೇಕು ನೀವು. ಹೋಗ್ರಿ ಅಕ್ಕರೆ, ಹೋಗಿ ಅದೇನ್ ಕೆಲ್ಸಗಳು ನೋಡ್ರಿ, ಹೋಗ್ರಿ. ಹ್ಞೂ. ಇಲ್ಲ ಕಣ್ ಬೀಗ್ರೆ, ಇನ್ನೇನ್ ಬರ್ತೀನಿ ಕಣ್, ಸುಮ್ಕಿರಿ. ಇನ್ನೇನ್ ನಾನೇ ಬರೋದಂತ ಹೊಲ್ಟಿದ್ದೆ, ಇನ್ನೇನು ನಿನ್ ನೆನ್ಪ್ ಮಾಡ್ಕೊಂಡ್ಬಿಟ್ಟು ಅಷ್ಟ್ರಲ್ಲಿ ಹಂಗೆ ನಿಂತ್ಕೊಂಡ್ಬಿಟ್ಟೆ ಅಷ್ಟೇ. ಇನ್ನೇನ್ ಬೀಗ್ರೆ, ಅಲ್ಲೇ ನನ್ಗೆ ನಿನ್ನೇನ್ ಕೆಲ್ಸ ಏನಿಲ್ಲ. ಅವಾಗ್ಲಿಂದ ನಾನು ಏನ್ ಕೆಲ್ಸ ಏನ್ ಮಾಡ್ತಿಲ್ಲ ಕಣ್ ಬೀಗ್ರೆ, ಸುಮ್ಮ ಕುಂತಿದ್ದೆ, ಆಟ ಯಾಕಂಡ್ರಿ ಬೀಗ್ರೆ ರೀ. ವಾ, ಏನ್ ಇನ್ನೇನ್ ಕೆಲ್ಸ ಐತೆ ಹೇಳ್ರಿ ಅಲ್ಲಿ? ಇನ್ನೇನ್ ಕೆಲ್ಸ ಮಾಡ್ಕೊಳಕ್ಕೆ ನಮ್ ಇಬ್ರು ಸೊಸೆಂದ್ರುಗಳಿದ್ದಾರೆ. ನನ್ಗೇನ್ ಕೆಲ್ಸ ಮಾಡ್ಸಕ್ ಬಿಡಲ್ಲ, ಅಲ್ಲಿ ಏನು ನೋಡ್ಕೊಳಕ್ಕೂ ಬಿಡಲ್ಲ, ಊಟಕ್ಕೆ ಇಡಕ್ಕೂ ಬಿಡಲ್ಲ. ಎಲ್ಲ ನನ್ನ ಮಕ್ಳು ಸೊಸೆ ನಮ್ಮ ಅಜ್ಜ ಎಲ್ಲ ನೋಡ್ಕೊಳ್ತಾರೆ. ನಾವೇನಂದ್ರೆ ಸುಮ್ನೆ ಕೂತ್ಕೊಂಡು ಎಲ್ಲಾರ್ಗು ಮಾತಾಡ್ಸಿದ್ದೆ ನೆಂಟರುಗಳಿಗೆ, ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಬರ್ರಿ ಕೂತ್ಕೊಳ್ತೀನಿ. ತಡ್ರಿ, ಒಂದ್ರಿಟ್ಟು ಹಣ್ಣಾದ್ರೂ ತಗೊಂಬರ್ತೀನಿ. ಬಾಳೆಹಣ್ಣು, ಹಣ್ಣು ಹಂಪಲೆಲ್ಲ ಇದಾವೆ, ಎಲ್ಲ ತಿನ್ನೋಣ ಕೂತ್ಕೊಂಡು. ಸುಮ್ನೆ ಯಾಕೆ ಕೂತ್ಕೊಳ್ಳೋಣ? ಅಲ್ಲ ಬೀಗ್ರೆ, ಎಲ್ಲ ಬಿರಿಯಾನಿ ಅವೆಲ್ಲ ತಿಂದು ಇವಾಗಿನ ಊಟ ಮಾಡ್ಕೊಂಡ್ ಬಂದಿದೀವಿ, ಸಿಕ್ಕಾಬಟ್ಟೆ ಹೊಟ್ಟೆ ತುಂಬೈತೆ. ಅದ್ರಲ್ಲಿ ತಿರ್ಗಾ ಬೇರೆ ಹಣ್ಣೆಲ್ಲ ತಗೊಂಬಂದ್ರಲ್ರಿ ಬೀಗ್ರೆ, ತಿನ್ನಕ್ಕಾಗುತ್ತೇನ್ರಿ ಬೀಗ್ರೆ? ಬೀಗ್ರೆ ಆಗಲ್ಲ, ತಿನ್ನಕ್ಕಾಗಲ್ಲ, ಸುಮ್ಕಿರ್ರಿ. ಹ್ಞೂ, ಏ ತಗೊಳಕ ಸುಮ್ಕೆ, ತಿನ್ನಕ್ಕ ನೀವು. ನೀನೇನಕ್ಕ ನೀನು? ಒಂದೆರಡು ತಿನ್ರಿ ತೊಳ್ಕೊಂಡ್ರಿ, ಏನು ಆಗಲ್ಲ. ಸೇಬು, ಕಿತ್ಳೆಹಣ್ಣು ಐತೆ, ದ್ರಾಕ್ಷಿ ಐತೆ, ಬಾಳೆಹಣ್ಣು ಐತೆ. ಏನ್ ಬೇಕು ಒಂದೊಂದ್ ಸ್ವಲ್ಪನೇ ತಿನ್ನಿ. ಆರೋಗ್ಯಕ್ಕೆ ಒಳ್ಳೇದಲ್ವಾ, ಹಣ್ಣು ತಿಂದ್ರೆ ಒಳ್ಳೇದು. ಓಹೋ, ನಮ್ಮ ಅಜ್ಜಿ ಎಲ್ಲ ಬಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟೈತೆ. ಹಾ 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 ಹೆಂಗ ಒಳ್ಳೇದಾಯ್ತು ಬಿಡು. ನಮ್ಮ ಅಜ್ಜಿಗೆ ಮಾತ್ರ ಬೀಗ್ರ ಸಿಕ್ಕಿರೋದಕ್ಕೂ ಅದಕ್ಕೂ ಹೆಂಗ ಬೇಜಾರು ಕಳಿಯುತ್ತೆ. ಆರಾಮಾಗಿ ಇಬ್ರಾಳುನು ಮಾತಾಡ್ಕೊಂಡು ಆರಾಮಾಗಿ ಕುಂತಿದಾರೆ. ಹಣ್ಣಂಪಲ್ಲೆಲ್ಲ ತಿನ್ಕೊಂಡು ಹೆಂಗ ಸದ್ಯ ತಿನ್ಲಿ, ಹೆಂಗ ಸದ್ಯ. ಅಲ್ಲ ಕಣೆ ಇವಳೆ, ಅಲ್ಲ ಯಾವಾಗ ಬಂದೆ ನೀನು? ನನಗೆ ಗೊತ್ತೇ ಆಗ್ಲಿಲ್ಲ. ಸದ್ಯ ಬರೋದು ಬಂದಿದ್ಯಾ ಹೆಂಗ? ಅಲ್ಲ ಕಣೆ, ಒಂದೆರಡು ಪೀಸ್ ಮಟನ್ ಸಾಂಬಾರಿಂದ ನೀನಾಗ್ಲಿ ಅಕ್ಕ ಆಗ್ಲಿ ಊಟ ಮಾಡ್ರಿ ಅಂತ ಅಷ್ಟು ಹಿಂಸೆ ಮಾಡಿರೋನು ಊಟ ಮಾಡ್ಲಿಲ್ವಲ್ಲ ನೀವು? ಸರಿ ಆಯ್ತು ಬಿಡ್ರಿ, ಆಮೇಲೆ ನಾನೇ ಊಟ ಮಾಡಿರಂತೆ. ಸರಿ ಸರಿ ಆಯ್ತು. ನಡೀರಿ ಬೀಗ್ರೆ, ಹೋಗಿ ಒಂದ್ ಗಳಿಗೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡ್ ಬರೋಣ. ಇನ್ಯಾನ ಮಾಡೋಣ, ತೋಟದ ಕಡೆ ನಾರು ಹೋಗ್ಬಿಟ್ಟು ಕುತ್ಕೊಂತಾವ್ಲೆ ಕುಂತು ಬೇಜಾರಾಗ್ತೈತೆ. ಹೊಟ್ಟೆ ತುಂಬಾ ಊಟ ಮಾಡಿದೀವಿ, ಚೆನ್ನಾಗಿ ಜೀರ್ಣ ಆಗುತ್ತೆ. ಅಡ್ಡಾಡ್ಕೊಂಡು ಮಾತಾಡ್ಕೊಂಡು ತೋಟ ಎಲ್ಲ ನೋಡ್ಕೊಂಡು ಆರಾಮಾಗಿ ಬರೋಣ. ಹ್ಞೂ ಕಣ್ರಿ ಬೀಗ್ರೆ, ನಾನು ಅದಕ್ಕೆ ಅಲ್ವೇಂದ್ರೆ ನಿಮಗೆ ಹೇಳಿದ್ದು, ಬರ್ರಿ ಹೋಗೋಣ ತೋಟದತ್ರ ಅಂದ್ರೆ ಅವಾಗ್ಲಿ ನಾನು ಯಾಕೆ ಹೇಳ್ತಿರೋದು? ಇದಕ್ಕೋಸ್ಕರನೇ ಬರ್ರಿ ಹೋಗ್ ಬರೋಣ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡಿದೀವಿ, ಇಲ್ಲಿಂದ ಹೋಗ್ಬಿಟ್ಟು ವಾಕ್ ಆಗಂಗ ಆಗುತ್ತೆ. ತೋಟ ಎಲ್ಲ ನೋಡ್ಕೊಂಡು ಆರಾಮಾಗಿ ತಂಪ ಗಾಳಿ ಬೀಸ್ತಿರುತ್ತೆ, ಮಾತಾಡ್ಕೊಂಡು ಬರಂದ್ಕೊಂಡು ಬರ್ರಿ. ನೋಡ್ರಿ ಬೀಗ್ರೆ, ಇವ್ರು ಅಲ್ಲ, ನಾವ್ ನೋಡಿದ್ರೆ ಜಾತ್ರೆಗೆ ಹೋಗೋಣ ಅಂತ ನಾವ್ ಹೇಳ್ತಿದೀವಿ, ಇವ್ರು ನೋಡಿದ್ರೆ ಇವಾಗ ತೋಟದತ್ರ ಹೋಗ್ ಬರೋಣ, ಮಾತಾಡ್ಕೊಂಡು ಅಡ್ಡಾಡ್ಕೊಂಡ್ ಬರೋಣ ಅಂತ ಹೇಳ್ತಿದಾರಲ್ಲ. ಲೆಕ್ಕ ಹಾಕ್ರಿ. ಅಲ್ಲ ಕಣಜ್ಜ, ಬೀರಿಗೆ ಎಲ್ಲಾರ್ಗೂನು ಅಪರೂಪಕ್ಕೆ ಬಂದಿದ್ದಾರೆ ಜಾತ್ರೆಗೆ. ಎಲ್ಲಾರ್ಗೂನು ಜಾತ್ರೆ ಕರ್ಕೊಂಡು ಹೋಗೋಣ, ಅಲ್ಲೆಲ್ಲಾನು ಗಂಗಸ್ಥಾನಕ್ಕೆಲ್ಲ ದೇವ್ರಿಗೆಲ್ಲ ತೋರಿಸ್ಕೊಂಡ್ ಬರೋಣ, ಅಲಂಕಾರ ಎಲ್ಲ ಮಾಡ್ತಿರ್ತಾರೆ, ಚೆನ್ನಾಗಿ ಇರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ನೀವ್ ನೋಡಿದ್ರೆ ಇವಾಗ ಬೀಗರಿಗೆಲ್ಲ ಕರ್ಕೊಂಡು ತೋಟದತ್ರ ಹೋಗ್ತಿದ್ದೀರಾ. ಇವಾಗೇನ್ ಬೇಡ, ಸುಮ್ಕಿರ್ರಿ. ಹಂಗಂತೀಯ? ಸರಿ ಕಣೆ, ಆಯ್ತು, ಹಂಗೆ ಮಾಡಂಗ್ ಕಣಿ, ಹೇಳು. ಜಾತ್ರೆಗೆ ಹೋಗೋಣ ಹಂಗಾರೆ. ಬೀಗ್ರೆ ಬರ್ರಿ, ಇನ್ನೇನು ಜಾತ್ರೆಗೆ ಹೋಗ್ಬೇಕಂತೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಿದಾರೆ. ಮತ್ತೆ ಅಪರೂಪಕ್ಕೆ ಬಂದಿದ್ರ ಜಾತ್ರೆ ತೋರಿಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ಸರಿ ಆಗಲ್ಲ. ಇನ್ನೇನು ಹುಡುಗರೆಲ್ಲ ಊಟ ಮಾಡ್ತಿದಾರೆ, ಅವರೆಲ್ಲ ಊಟ ಮಾಡಾದ್ಮೇಲೆ ಒಟ್ಟಿಗೆ ಬೇಕಾದ್ರೆ ನಾವು ಎಲ್ಲಾರು ಜಾತ್ರೆ ಮಾಡ್ಕೊಂಡು, ಜಾತ್ರೆ ಎಲ್ಲ ನೋಡ್ಕೊಂಡು, ದೇವರೆಲ್ಲ ನೋಡ್ಕೊಂಡು, ಅಲಂಕಾರ ಎಲ್ಲ ಬಹಳ ಚೆನ್ನಾಗಿ ಮಾಡಿರ್ತಾರೆ ಬೀಗ್ರೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಕಣ್ ಬೀಗ್ರೆ. ನಮ್ಮ ತಾಯಿಗೆ, ಕರಿಯಮ್ಮ ತಾಯಿಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ತಾಯಿ ನಮ್ಮ ಅವ್ವಂಗೆ. ಬಹಳ ಚೆನ್ನಾಗಿರುತ್ತೆ ಕಣ್ ಬೀಗ್ರೆ. ಹಂಗಾಗಿ ಹೋಗ್ ಬರ ಕಣ್, ಸುಮ್ಕಿರ್ರಿ. ನಾಳೆ ಬೆಳಿಗ್ಗೆ ಬೇಕಾದ್ರೆ ಅಡ್ಡಾಡ್ಕೆಲ್ಲದೇನೆ ವಾಕ್ ಮಾಡ್ಕೊಂಡ್ ಬಂದ್ರೆ ಆಗುತ್ತೆ, ತೋಟದ ಕಡೆ ಹೋಗ್ಬಿಟ್ಟು. ಊಟ ಮಾಡಿದಿರಾ ಹೊಟ್ಟೆ ತುಂಬಾ? ಬರ್ರಿ ಒಂದ್ ಗಳಿಗೆ ಕೂತ್ಕೊ ಬರ್ರಿ, ಆರಾಮಾಗಿ ಬಾಳೆಹಣ್ಣು ಏನಾರ ಕೊಡ್ತೀವಿ, ತಿನ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಂಡಲ್ಲ ನೀವು. ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ ನೀವು. ಬೀಗ್ರೆ ಊಟ ಮಾತ್ರ ಬಹಳ ರುಚಿಯಾಗಿತ್ತು, ಬಹಳ ಟೇಸ್ಟಿ ಆಗಿತ್ತು ಕಣ್ ಬೀಗ್ರೆ. ನನ್ಗಂತೂ ಬಹಳ ಇಷ್ಟ ಆಗೋಯ್ತು ಊಟ ಮಾತ್ರ. ಅಡಿಗೆ ಮಾತ್ರ ಅಷ್ಟು ರುಚಿಯಾಗಿತ್ತು ಕಣ್ ಬೀಗ್ರೆ. ಪೀಸು ಮಾತ್ರ ಒಳ್ಳೆ ಕರೆಕ್ಟಾಗಿ ಒಂದೇ ಸಂಖ್ಯೆ ಒಂದೇ ಅದಕ್ಕೆ ಬೆಂದಿತ್ತು. ಒಳ್ಳೆ ನೆಣವಾಗಿರೋ ಪಟ್ಲಿ ಮರಿ ತಗೊಂಬಂದಿದ್ದೀರಾ, ಒಳ್ಳೆ ರುಚಿಯಾಗಿತ್ತು ಕಣ್ರಿ ಬೀಗ್ರೆ, ಟೇಸ್ಟಿ ಆಗಿತ್ತು. ನಾನು ಮಾತ್ರ ಸಾಂಬಾರ್ಗೂನು ಅದಕ್ಕೂನು ಮುದ್ದೆ ತಿಂತಿದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನಿಸ್ತಿತ್ತು. ಎರಡು ಮುದ್ದೆ ತಿನ್ಬಿಟ್ಟೆ ಕಣ್ರಿ ಬೀಗ್ರೆ ನಾನು. 2 ಮುದ್ದೆ ಕಾಳು, ತಿರ್ಗಾ ಚಿಕನ್ ಫ್ರೈ ಅವೆಲ್ಲ ಹಾಕಿಸ್ಕೊಂಡು ಸರಿಯಾಗಿ ನಾನು ಊಟ ಮಾಡ್ಬಿಟ್ಟೆ ಕಣ್ ಬೀಗ್ರೆ. ನಾನು ಬಹಳ ಚೆನ್ನಾಗಿ ಊಟ ಮಾಡಿದೆ, ಹೊಟ್ಟೆ ತುಂಬೋಯ್ತು ನನ್ಗಂತೂನು. ಸಾಯಂಕಾಲಕ್ಕೂ ಏನು ಊಟ ಬೇಡ, ಅಷ್ಟು ಚೆನ್ನಾಗಿ ಊಟ ಮಾಡ್ಬಿಟ್ಟೆ ನಾನು.
ಅಗಳ ನಮ್ ಪಾಪ ಬೋರಣ ಬಂದ. ಬೋರಣ ಬೋರಣ, ಯಾಕಪ್ಪ ಏನ್ ಹಿಂಗೆ ಮನೆ ಕಡೆ ಬಂದ್ಬಿಟ್ಟಲ್ಲ? ಓ, ಜಾತ್ರೆ ಜೋರನ್ನು. ಆ ಸರಿ ಕಳೆ ಪಾಪ, ಆಯ್ತು. ಹೆಂಗ ಚೆನ್ನಾಗಿರಪ್ಪ? ಹೆಂಗ ಈ ಕಡೆ ಅಣ್ಣ ಅದಕ್ಕೆ ಇವಾಗ ನೆನಪು ಅಂದ್ರು ಅಂತ ಮಾತಾಡ್ಸ್ಕೊಂಡು ಹೋಗೋದಕ್ ಬಂದೆ ಅನ್ನು. ಆ ಎಲ್ಲಾರು ಏನ್ ಮಾಡ್ತಿದ್ರಪ್ಪ? ಊಟ ಎಲ್ಲ ಆಯ್ತೇನಪ್ಪ? ಬಾರ ಬೋರಣ, ಬರೋದ್ ಬಂದಿದ್ಯಾ? ಹಂಗ ಊಟ ಮಾಡ್ಕೊಂಡು ಹೋಗುವಂತೆ ಕಣ, ಬಾ. ಇಲ್ಲ ಕಣ ಅಣ್ಣ, ನನಗೆ ಊಟ ಬೇಡ, ಏನೋ ಬೇಡ. ನಾನು ಆರಾಮಾಗಿ ಊಟ ಮಾಡ್ಕೊಂಡ್ ಬಂದೆ. ನಾವು ಎಲ್ಲಾರು ನೆಂಟರುಗಳು ಬಂದಿದ್ರು. ಎಲ್ಲಾರು ಮಗ ಸೊಸೆ ಎಲ್ಲ ಬಂದಿದ್ರು. ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದಾರೆ. ಎಲ್ಲ ನೆಂಟರಿಗೆಲ್ಲ ಊಟ ಮಾಡ್ತಿದಾರೆ ಎಲ್ಲಾರು. ಇವನು ಕಿರಿಯವನು ಬೇರೆ ಬಂದಿದ್ದಾನೆ. ನಿಂತವೇನ ವಿಚಾರ ಮಾತಾಡ್ಬೇಕಿತ್ತು. ಅದಕ್ಕಿಂತ ಮುಂಚೆ, ವಿಚಾರ ಮಾತಾಡೋಕ್ಕಿಂತ ಮುಂಚೆ ನಿಮ್ಗೂ ಅತ್ತಿಗೆಗೂನು ಮತ್ತೆ ಬೀಗ್ರೆಲ್ಲ ಬಂದಿದಾರಂತ ಬೇರೆ ಹೇಳಿರಲ್ಲ. ಎಲ್ಲಾರ್ಗು ಊಟ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಬರೋಣ ಅಂತ ಬಂದೆ. ಅವಳು ಕಳ್ಸಿಲು. ಮೊದ್ಲು ಹೋಗ್ಬಿಟ್ಟು ಅಕ್ಕ ಅಣ್ಣಾರ್ಗೆಲ್ಲ ಕರ್ಕೊಂಬ, ವರ್ಷ ಜಾತ್ರೆಗೆ ಅಕ್ಕ ಅಣ್ಣಂಗೆಲ್ಲ ಕರಿತೀವಿ ತಾನೆ ಊಟಕ್ಕೆ. ಈ ವರ್ಷ ಯಾಕೆ ಕರ್ಕೊಂಬಂದಿಲ್ಲ? ಹೋಗಿ ಮೊದ್ಲು ಕರ್ಕೊಂಬ, ಊಟ ಮಾಡೋಣಂತೆ ಅಂತ ಹೇಳಿ ಕಳ್ಸಿದ್ದಾರೆ. ಬರ್ರಿ ಬೀಗ್ರೆ ಅಣ್ಣ ಅತ್ಗೆ ಎದಳ್ರಿ ಮೇಕೆ, ಹೋಗಿ ಊಟ ಮಾಡೋಣ ಬರ್ರಿ. ನಾವಿನ್ನು ಊಟ ಮಾಡಿಲ್ಲ. ನೆಂಟ್ರುಗಳೆಲ್ಲರೂ ಬಂದ್ರು, ಊಟ ಮಾಡ್ಕೊಂಡ್ರು, ಆರಾಮಾಗಿ ಕುಂತಿದ್ದಾರೆ. ಅವ್ರದ್ದೆಲ್ಲರಿಗೂ ಊಟ ಮಾಡಾದ್ಮೇಲೆ ಲಾಸ್ಟಿಗೆ ಕಡೆಗೆ ಊಟ ಮಾಡೋಣ ಅಂತ ನಾವು ಕಾಯ್ಕೊಂಡಿದ್ದು. ಆಮೇಲಿಂದ ನೆನಪು ಮಾಡಿದ್ಲು. ಅದಕ್ಕೆ ನಿಮ್ಗೂ ಕರ್ಕೊಂಡು ಹೋಗ್ಬಿಟ್ಟು ಜೊತೆಲೆ ಊಟ ಮಾಡಿದ್ರೆ ಆಗುತ್ತಂತ ಕರ್ಕೊಂಬರಕ್ಕೆ ಬಂದೆ. ಬಾರಣಯ್ಯ ಅದಕ್ಕೆ ಬರ್ರಿ, ಊಟ ಮಾಡಮ್ ಬರ್ರಿ ಮಂತ ಹೋಗ್ಬಿಟ್ಟು. ನನ್ನ ತಮ್ಮ ಅಂದ್ರೆ ತಮ್ಮನೇ ಕಳ್ಳ ಪಾಪಲೇ. ನಿನ್ನಂತ ತಮ್ಮ ಪಡಿಯಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನಿ ಕಣ ಬೋರಣ, ನನ್ಗಂತೂ ಗೊತ್ತಿಲ್ಲ. ಇಷ್ಟು ವಯಸ್ಸಾದ್ರೂ ಇವತ್ತಿನವರ್ಗು ಒಂದ್ ಜಾತ್ರೆ ಬರ್ಲಿ, ಒಂದ್ ದೀಪಾವಳಿ ಹಬ್ಬ ಬರ್ಲಿ, ನನಗ್ ಬಿಟ್ಟು ನೀನು ಊಟ ಮಾಡಲ್ವಲ್ಲ ಪಾಪ. ನೋಡು, ನಾನು ಅಣ್ಣ ಆಗ್ಬಿಟ್ಟು ನಾನು ನಿನಗ್ ಬಿಟ್ಟು ಊಟ ಮಾಡಿದೀನಿ. ನೋಡು, ನೀನ್ ನೆನಪು ಮಾಡ್ಕೊಂಡ್ಬಿಟ್ಟು ಎಲ್ಲಾರ್ಗು ನೆಂಟರುಗಳಿಗೆಲ್ಲ ಸುಧಾರಿಸಿ ಊಟಕ್ಕೆಲ್ಲ ಇಟ್ಟು ಕಡೆಗೆ ಊಟ ಮಾಡೋ ಟೈಮಲ್ಲಿ ನೆನಪು ಮಾಡ್ಕೊಂಡ್ ಕರಿಯಕ್ ಬಂದಿದ್ಯಲ್ಲ ಪಾಪಲೇ. ಬೋರಣ, ನಂದು ಊಟ ಆಯ್ತು ಕಣೋ. ಬೀಗರು ಬೇರೆ ಬಂದಿದ್ರಲ್ಲ, ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಊಟ ಮಾಡ್ಬಿಟ್ಟೆ ಕಣ. ನಿನಗ್ ಬಿಟ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ. ಇರ್ಲಿ ಕಣ್ ಬಿಡ ಅಣ್ಣ. ಏನಾಯ್ತಂತ ಇವಾಗ ಊಟ ಮಾಡಿದ್ರೆ ನಿನ್ಗೂ ವಯಸ್ಸಾಯ್ತು. ಊಟ ಮಾಡ್ಲೇಬೇಕು ಇವಾಗ. ಹೊಟ್ಟೆ ಹಸ್ಕೊಂಡು ಎಷ್ಟೊತ್ತಂತ ಇರ್ತೀಯ? ಬಿಡತ್ಲಾಗ ಹೋಗ್ಲಿ. ಬರ್ರಿ ಇವಾಗ ಊಟಕ್ಕೆ ಹೋಗೋಣ ಬರ್ರಿ, ಊಟ ಮಾಡೋದು. ನನಗೆ ಹೊಟ್ಟೆ ಹಸಿತೈತೆ. ಪಾಪ ಬರೋಣ, ಇವಾಗ ಎಲ್ಲಾರು ಊಟ ಮಾಡ್ಕೊಂಡಿದೀವಿ ಕಣಪ್ಪ ಹೊಟ್ಟೆ ತುಂಬಾ. ಇವಾಗಿನೂ ಊಟ ಮಾಡಕ್ ಆಗ್ದಲ್ಲ ಸುಸ್ತಾಗಿ ಕುಂತಿದೀವಿ ನಾವು. ಊಟ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಒಂದ್ ಗಳಿಗೆ ಕೂತ್ಕೊಳ್ಳೋಣ ಅಂತ. ನೀನ್ ಊಟ ಮಾಡಿ ಹೋಗಪ್ಪ, ನಮ್ದೆಲ್ಲ ಊಟ ಎಲ್ಲ ಆಗೋಯ್ತು. ಸುಮ್ನೆ ಯಾಕೆ ನೀನ್ ನಿನ್ಕೊಳ್ತೀಯ? ಯಾಕಂದ್ರೆ ನಾವು ಈಗ ಮೊದ್ಲು ಮನೇಲಿ ಬಂದಿರೋ ನೆಂಟ್ರುಗಳಿಗೆ ಎಲ್ಲಾರ್ಗು ಸುಧಾರಿಸಿ ಹೋಗಪ್ಪ. ನಾಳೆ ಬೆಳಿಗ್ಗೆ ಬರ್ತೀವಿ ಬೇಕಾದ್ರೆ. ಅದೇನು ಬೀಗ್ರೆ, ನೀವಾದ್ರೂ ಬರ್ರಿ, ಬಂದು ಊಟ ಮಾಡ್ಕೊಂಡು ಹೋಗಿರಂತೆ. ಇಲ್ಲ ಬೋರಣ್ಣಾರೆ, ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ. ಬರ್ತೀವಿ ನಾಳೆ ಬೆಳಿಗ್ಗೆ ಬಂದ್ಬೇಕಾದ್ರೆ. ನಿಮ್ಮ ಅಣ್ಣವ್ರು ಹೇಳಿರಲ್ಲ, ರಂಗಣ್ಣ ಅವರು, ಹಂಗೆ ಬೆಳಿಗ್ಗೆ ಬರ್ತೀವಿ ನಾವು. ಬೀಗ್ರ ಜೊತೆ ಎಲ್ಲ ಬಂದ್ಬಿಟ್ಟು ಅಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಒಂದ್ ಗಳಿಗೆ ಬರ್ತೀವಿ. ಇವಾಗ ಊಟ ಮಾಡ್ಕೊಂಡಿದೀವಿ, ಹೊಟ್ಟೆ ತುಂಬಾ ಊಟ ಮಾಡಿದೀವಿ. ಇವಾಗ ದಯವಿಟ್ಟು ಅಲ್ಲಿ ಮನೆ ಹತ್ರ ಬಂದ್ರು ಸುಮ್ನೆ ಕೂತ್ಕೊಂಡ್ ಬೇಕಾದ್ರೆ ಎದ್ದು ಬರ್ತೀವಿ. ಊಟ ಮಾಡ್ಲಿಲ್ಲ ಅಂದ್ರೂ ಬೇಕಾದ್ರೆ ಕೂತ್ಕೊಂಡ್ ಬರ್ತೀವಿ ಅಂದ್ರೆ ಬೇಕಾದ್ರೆ ಬರ್ತೀವಿ ನಾವು. ಬೇಜಾರ್ ಮಾಡ್ಕೊಳಂಗಿಲ್ಲ ಊಟ ಮಾಡ್ಲಿಲ್ಲ ಅಂತ ಮಾತ್ರ. ಇವಾಗಂತೂ ಊಟ ಮಾಡಕ್ಕಾಗಲ್ಲ ಬೋರಣ್ಣಾರೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಬೇಕಾರೆ ನಾಳೆ ಬೆಳಿಗ್ಗೆ ಬೀಗ್ರ ಜೊತೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಹೊಟ್ಟೆ ತುಂಬಾ. ಸರಿ ಆಯ್ತು ಬಿಡ್ರಿ, ಇನ್ನೇನು ಮಾಡಕ್ಕಾಗುತ್ತೆ. ಇವಾಗ ಮನೆ ಹತ್ರ ಕರ್ಕೊಂಡು ಹೋದ್ರು ನೀವು ಊಟ ಮಾಡಲ್ಲ ಅಂತ ಹೇಳ್ತಿದ್ದೀರಾ, ಇನ್ನೇನು ಕತ್ಲಾಗಿ. ಅಣ್ಣ ಅದಕ್ಕೇನೋ ಊಟ ಮಾಡಿದಾರೆ. ಸರಿ ಆಯ್ತು ಬಿಡ್ರಿ. ಬೋರಣ ಪಾಪ ಬಾರ, ಊಟ ಮಾಡ್ಕೊಂಡು ಹೋಗುವಂತ ಕಣ. ಬಾರ, ಸುಮ್ಕೆ ಹೋಗ್ಬೇಡ. ಅಪ್ರೂಪಕ್ಕೆ ಬಂದಿದ್ಯಾ ಮನೆ ಹತ್ರ, ಬಾ ಮೊದ್ಲು ಊಟ ಮಾಡ ಬಾ. ಇಲ್ ಕಣ ಅಣ್ಣ, ನನಗೆ ಇವಾಗ ಊಟ ಗಿಟ ಏನು ಬೇಡ. ನೀವು ನೋಡಿದ್ರೆ ನೀವು ಯಾರು ಬರಲ್ಲ ಅಂತ ಹೇಳ್ತಿದ್ದೀರಾ. ಬಿಡ್ರಿ ಅತ್ಲಾಗ, ಇನ್ನೇನು ಮಾಡಕ್ಕಾಗುತ್ತೆ. ನಾಳೆ ಬೆಳಿಗ್ಗೆನೆ ಬರೋರಂತೆ, ನಾನು ಹೋಗ್ತೀನಿ. ಮಂತವ್ ಕೆಲ್ಸಗಳಿದಾವೆ. ಅದಿರ್ಲಿ ಕಳ್ಳ ಪಾಪ ಬೋರಣ, ತಿರ್ಗಾ ಏನೋ ವಿಚಾರ ಬೇರೆ ಮಾತಾಡ್ಬೇಕು ಏನೋ ಅಂತ ಬೇರೆ ಹೇಳ್ತಿದ್ದಲ್ಲ. ಏನ್ ವಿಚಾರನಪ್ಪ? ಏನಿದ್ರು ನೀನು ಹೇಳ್ಕಳಪ್ಪ. ಏನಾಯ್ತಪ್ಪ ಬೋರಣ? ಏನಾಯ್ತು? ಆರಾಮಾಗಿದ್ದೀಯ ತಾನ? ನನ್ಗೇನೋ ಆಗೈತಣಿಯ, ಬಾಳ ಚೆನ್ನಾಗಿದ್ದೀನಿ ಕಣ. ಎಲ್ಲಾರು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ನನ್ಗೇನು ಆರಾಮ ಅಂದ್ರೆ ಬಾಳ ಚೆನ್ನಾಗಿ ಆರಾಮಾಗಿದ್ದೀನಿ. ಮಗ ಸೊಸೆ ಎಲ್ಲಾರು ಬಂದಿದ್ದಾರೆ. ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊಂಡು ಎಲ್ಲ ಜಾತ್ರೆ ಎಲ್ಲ ಮಾಡ್ತಿದ್ದಾರೆ. ನೆಂಟರುಗಳಿಗೆಲ್ಲ ಸುಧಾರಿಸ್ತಿದ್ದಾರೆ. ಬಾಳ ಚೆನ್ನಾಗಿ ನೋಡ್ಕೊಳ್ತಾರೆ ಇಬ್ರು ಮಕ್ಳುಗಳು. ಅವ್ನ್ ಕಿರಿಯವನು ನೋಡ್ಕೊಂತಿದ್ದಾನೆ. ಅದೇ ಒಂದು ಕಿರಿಯವನಿಗೆ ಅತ್ಲಾಗಿ ಚೆನ್ನಾಗಿರೋ ಒಳ್ಳೆ ಸಂಬಂಧ ಬಂದಿದೆ ಅಂತೆ. ಹಂಗಾಗಿ ಬಂದೈತೆ ಅಣ್ಣಯ್ಯ. ಅದಕ್ಕತ್ಲಾಗಿ ನೋಡ್ಬಿಟ್ಟು ಅವ್ರು ಹೆಣ್ಣಿನ ಕಡೆಯವರೆಲ್ಲ ಬರ್ತಿದಾರಂತೆ, ನಾಳೆ ಬರ್ತಾರಂತೆ. ಹಂಗಾಗಿ ನಿನ್ನ ಹತ್ರ ಎಲ್ಲ ವಿಚಾರ ಎಲ್ಲ ಮಾತಾಡ್ಬೇಕಿತ್ತು. ಯಾವಾಗ ಮದ್ವೆ ವಿಚಾರ ಎಲ್ಲ ಮಾತಾಡಿ. ಈಗ ಅವ್ರ ಬೀಗ್ರು ಬಂದ್ರೆ ನೀನೇ ಮಾತಾಡ್ಬೇಕು. ಅವ್ರ ತಾವೆಲ್ಲ ಹೆಣ್ಣಿನ ಕಡೆಯವ್ರ ಹತ್ರ ಎಲ್ಲಾರು ಅಲ್ಲೆಲ್ಲ ಮುಂದೆ ನಿನ್ಕೊಂಡ್ಬಿಟ್ಟು ಮಾತಾಡಿಸ್ಬೇಕು ಚೆನ್ನಾಗಿ. ಹಂಗಾಗಿ ನಿನ್ನ ಹತ್ರ ವಿಚಾರ ಮಾತಾಡ್ಬೇಕಿತ್ತು. ಅದಕ್ಕೋಸ್ಕರ ಹೇಳೋಣ ಅಂತ ಬಂದೆ ಕಣಯ್ಯ.
ಅಲ್ಲ ಕಳ್ಳ ಪಾಪ ಬೋರಣ್ಣ, ಇಂಥ ಖುಷಿ ವಿಚಾರನ, ಮದ್ವೆ ಮಾಡೋ ಖುಷಿ ವಿಚಾರನ ನೀನು ಇನ್ನು ಹೇಳ್ಬೇಕು ಅಂತ ಕೊರಗಾಡ್ಕೊಂಡಿದ್ಯಲ್ಲ ಎಲೇ ಎಲೇ, ಎಂತ ಖುಷಿ ವಿಚಾರ ಹೇಳ್ದ ನೀನು? ತಮ್ಮನ ಮಗಂದು ಮದುವೆ ಆಗ್ತಿದೆ ಅಂದ್ರೆ ಮಗಂದು ನನಗೆ ಇನ್ನೂ ಖುಷಿನೇ ಕಳ್ಳ. ಲೇ ಲೇ ಬೋರಣ್ಣ, ನಡಿಯಲ್ಲ ಎಲೇ, ಚೆನ್ನಾಗಿ ಖುಷಿಯಾಗಿ ಎಲ್ಲಾರು ನಿನ್ಕೊಂಡ್ಬಿಟ್ಟು ಮದ್ವೆ ಮಾಡಂಕಂಡ್ ನಡಿಯೋ, ಮುಂದೆ ನಿನ್ಕೊಂಡ್ಬಿಟ್ಟು. ಹಂಗಾರೆ ಬೀಗರು ಎಲ್ಲಾರು ನಾಳೆನೆ ಬರ್ತಿದಾರೇನಪ್ಪ, ಫೋನ್ ಮಾಡಿ ಹೇಳ್ಬಿಡು. ನಾಳೆ ಎಷ್ಟು ಗಂಟೆಗೆ ಬರ್ತಾರೆ ಏನು ಎತ್ತ ಅಂತ ಕರೆಕ್ಟ್ ಆಗಿ ಕೇಳ್ಕೊಂಬಿಡು. ಲೇ ಇವಳೆ, ನಾಳೆ ಎಲ್ಲ ಬೀಗರೆಲ್ಲ ಬರ್ತಿದಾರಂತೆ ಮನೆ ನೋಡಕ್ಕೆ. ಮನೆ ಎಲ್ಲ ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಎದ್ದಾಡ್ಕೆಲ್ಲದೇನೆ ಅಮ್ಮನಿ ಸರೋಜಮ್ಮಂಗಾಗ್ಲಿ ಪವಿತ್ರಮ್ಮಂಗಾಗ್ಲಿ ಎಲ್ಲಾರ್ಗು ಹೇಳ್ಬಿಡು. ತಿಂಡಿ ಎಲ್ಲ ಅಲ್ಲೇ ರೆಡಿ ಮಾಡಿಸ್ಬಿಡೋಣ. ಎಲ್ಲ ಹೊಸ ತಿಂಡಿ ತಿನ್ಸು ಎಲ್ಲ ಮಾಡಿಸ್ಬಿಟ್ಟು ಮನೆ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಚೆನ್ನಾಗಿ ರೆಡಿ ಮಾಡ್ಬಿಡ್ರಿ, ಸರಿನಾ? ನಾಳೆ ಎದ್ದಾಡ್ಕೆಲ್ಲ ನೀವು ಹೋಗ್ಬಿಡ್ರಿ ಅಲ್ಲೇನೆ. ನಮ್ಮ ಅಣ್ಣ ಮನ್ಸ್ ಮಾಡ್ದ ಅಂದ್ರೆ ಮುಗೀತು. ಸರಿ ಕಣಣ್ಣ, ಆಯ್ತು. ಅದಕ್ಕೆ ಬೀಗರು ಎಲ್ಲಾರು ನಾಳೆ ಎಲ್ಲಾರು ಬರ್ರಿ. ಎಲ್ಲ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನೇನು ಅವ್ರು ಬರ್ತಾರೆ, ಹುಡುಗಿ ಕಡೆಯವರೆಲ್ಲಾರು. ಎಲ್ಲಾರ್ಗು ಏನಾದ್ರು ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿ ಮಾಡೋಣ. ಮಾಡಿಬಿಟ್ಟು ಮನೆಯೆಲ್ಲ ಒಂದು ಸ್ವಲ್ಪ ಅಲಂಕಾರ ಕ್ಲೀನ್ ಎಲ್ಲ ಮಾಡ್ಬೇಕಂತೆ. ಎಲ್ಲಾರು ನಿನ್ಕೊಂಡು ಮಾಡಿ ಅತ್ಲಾಗಿ ಒಂದು ಒಬ್ಬನದೈತೆ ಚೆನ್ನಾಗಿ ಎಲ್ಲಾರು ಮುಂದೆ ನಿನ್ಕೊಂಡು ಚೆನ್ನಾಗಿ ಎಲ್ಲಾರು ಮದ್ವೆ ಎಲ್ಲ ಮಾಡ್ಬಿಡೋಣ ಅತ್ಲಾಗಿ. ಅಣ್ಣಯ್ಯ, ನಾನು ಬರ್ತೀನಿ ಇವಾಗ. ನೆಂಟ್ರುಗಳೆಲ್ಲ ಇದಾರೆ. ಅವಳು ಬೇರೆ ಕಾಯ್ಕೊಂಡಿದ್ದಾಳೆ, ಊಟ ಮಾಡಿಲ್ಲ, ಬೆಳಿಗ್ಗೆ ತಿಂಡಿ ತಿಂದಿದ್ದೆ, ನನಗೋಸ್ಕರ ಕಾಯ್ಕೊಂಡಿದ್ದಾಳೆ. ಹೋಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಸರಿನಾ? ನಾನು ಬರ್ತೀನಿ. ಅದಕ್ಕೆ ನಾನು ಬೆಳಿಗ್ಗೆ ಬರ್ತೀವಿ, ನಾವು ಬೇಗ ಬಂದ್ಬಿಡ್ರಿ ನೀವು ಎಲ್ಲಾರು ಮನೆ ಹತ್ರನೇ. ಅಲ್ಲೇ ಬೆಳಿಗ್ಗೆ ಇನ್ನೇನು ಇಲ್ಲೇನು ಮನೆ ಹತ್ರ ಏನು ತಿಂಡಿ ಗಿಂಡಿ ಏನು ಮಾಡಕ್ ಬರ್ಬೇಡ್ರಿ, ಹೋಗ್ಬೇಡ್ರಿ ಇನ್ನೇನು. ಸೀದಾ ಅಲ್ಲೇ ಮನೆ ಹತ್ರನೇ ಬಂದ್ಬಿಡ್ರಿ, ಸರಿನಾ? ಸರಿ ಕಣ್ ಪಾಪ, ಆಯ್ತು. ನಾವ್ ಬರ್ತೀವಿ, ಹೋಗಪ್ಪ.